ಸೊ ತಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ಸಚಿವರನ್ನು ಸ್ವಾಗತವನ್ನು ಬಯಸ್ತೇನೆ, ಹಾಗೆಯೇ ಆಗಮಿಸಿದ ಸ್ವಾಗತವನ್ನು ಬಯಸ್ತೇನೆ. ಸನ್ಮಾನ್ಯ ಸಚಿವರು ತಮ್ಮನ್ನು ಉದ್ದೇಶಿಸಿ ಈಗ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಹುಶಃ ಮೊನ್ನೆ ಅಸೆಂಬ್ಲಿ ಆದಮೇಲೆ ತಮ್ಗೆ ಗೊತ್ತಿದೆ ಏನಾಗಿದೆ ಅಂದ್ಬಿಟ್ಟು, ಅಸೆಂಬ್ಲಿಯಲ್ಲಿ ನಾನೊಂದು ಈ ಅಶ್ವಥ್ ನಾರಾಯಣ್ ಅವರು ಒಂದು ಪ್ರಶ್ನೆ ಎತ್ತಿದ್ದಕ್ಕೆ ನಾನು ಸಪೋರ್ಟಾಗಿ ಉತ್ತರ ಕೊಟ್ಟಿದ್ದೀನಿ. ಮತ್ತು ಒಂದೊಂದು ಡೀಟೇಲ್ಸ್ ಕೇಳ್ತಾಯಿದ್ರು. ಅದಕ್ಕೆ ನಾನು ಮುಖ್ಯಮಂತ್ರಿಯವರ ಭಾಷಣಕ್ಕೆ ಮೊದಲು ಅದಕ್ಕೆ ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ಹೇಳಿದೆ. ನಮ್ಮದು ಸ್ಟೇಟ್ಮೆಂಟ್ ಎಲ್ಲ ರೆಡಿಯಾಗಿತ್ತು ಉತ್ತರ ಕೊಡಲಿಕ್ಕೆ. ಅವತ್ತು ಒಂದು ದಿವಸ ಮೊದಲು ಸ್ಪೀಕರ್ ಅವ್ರನ್ನ ಹೋಗಿ ಕೇಳಿ, ನನಗೆ ಅವಕಾಶ ಕೊಡಬೇಕು, ನೀವು ಮುಖ್ಯಮಂತ್ರಿ ನನಗೆ ಥರ ಹೇಳಿದ್ದೀನಿ, ನೀವು ಉತ್ತರ ಕೊಡಲಿ, ಮುಖ್ಯಮಂತ್ರಿಯವರು ಉತ್ತರಕ್ಕಿಂತ ಮೊದಲು ಕೊಡಬೇಕಂತ ರಿಕ್ವೆಸ್ಟ್ ಮಾಡಿದ್ರು. ಅವರು ಸ್ಪೀಕರ್ ಅವರು, ಇಲ್ಲ ನೀವು ಮುಖ್ಯಮಂತ್ರಿಯವರ ಉತ್ತರ ಆದಮೇಲೆ ಅದಕ್ಕೆ ನೀವು ಕ್ಲಾರಿಫಿಕೇಷನ್ ಕೊಡಿ ಅಂತ ಹೇಳಿದರು ಅವರು. ಅದಕ್ಕೆ ನಾನು ಬೆಳಗಿಂದ ಅದನ್ನು ಇಟ್ಕೊಂಡು ಕೂತಿದ್ದೇನೆ. ಇವತ್ತು ನನ್ನ ಅಶ್ವಥ್ ನಾರಾಯಣ್ ಅವರು ಹೇಳಿದರು ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಂತ್ರಿ ಇರಲಿಲ್ಲ ಅನ್ನೋದು. ಅದು ನಿಜ ಅಲ್ಲ. ನಾನು ಒಂದು ದಿವಸ ಮೊದಲೇ ಹೋಗಿ ಸ್ಪೀಕರ್ನ ಕೇಳಿದಾಗ ಸ್ಪೀಕರ್ ಅವರು ಮುಖ್ಯಮಂತ್ರಿಯವರ ಉತ್ತರ ಆದಮೇಲೆ ಕೊಡಿ ಅಂತ ಹೇಳಿದರು. ಉತ್ತರಕ್ಕೂ ನಾನು ಅಲ್ಲಿಯೇ ಇದ್ದೆ. ತಮ್ಗೆ ಗೊತ್ತಿದೆ, ಅದಕ್ಕಿಂತ ಮೊದಲೇ ಯಾವುದೋ ಇಶ್ಯೂ ತೆಗೆದುಬಿಟ್ಟು ಗಲಾಟೆ ಮಾಡಿ ಇನ್ನೊಂದು ಮಾಡಿ ಮುಖ್ಯಮಂತ್ರಿಯ ಉತ್ತರ ಸಮೇತ ಕೊಡಲಿಕ್ಕೆ ಇವರು ವಿರೋಧ ಪಕ್ಷದವರು ಅಶ್ವಥ್ ನಾರಾಯಣ್ ಅವರು ಸಮೇತ ಎಲ್ಲ ಗಲಾಟೆ ಮಾಡಿದರು. ಆ ಉತ್ತರ ಕೊಟ್ಟಾದಮೇಲೆ ಇಮ್ಮಿಡಿಯೇಟಾಗಿ ಸ್ಪೀಕರ್ ಅವರು ಸಭೆಯನ್ನು ಅಡ್ಜರ್ನ್ ಮಾಡಿಬಿಟ್ಟು ಹೋದರು. ಅದರಿಂದ ಉತ್ತರ ಕೊಡಲಿಕ್ಕೆ ಆಗ್ತದೆ, ಉತ್ತರ ಯಾವಾಗಲೂ ಕೊಡಲಿಕ್ಕೆ ಸಿದ್ಧ ಎಂಬ ಮಾತನ್ನು ಹೇಳಿದೆ. ಮೊನ್ನೆ ನಮ್ಮ ಎಲ್ಲ ಹಿರಿಯ ಆಫೀಸರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅವರಿಗೆ, ನೀವು ಎಲೆಕ್ಟ್ರಿಸಿಟಿ ನಮ್ಮ ಸಿಚುವೇಷನ್ ವಿಚಾರ ಯಾವ್ಯಾವ ಸಿದ್ಧತೆ ನಾವು ಮಾಡಿದ್ದೀವಿ ಅದನ್ನೆಲ್ಲ ಸ್ವಲ್ಪ ನಮ್ಮ ಮಾಧ್ಯಮದ ಮಿತ್ರರನ್ನ ಕರೆದು ಸೊ ದಟ್ ಎಲ್ಲಿ ಅಸೆಂಬ್ಲಿಯಲ್ಲಿ ಎಲ್ಲ ರೈಸ್ ಮಾಡಿದರೆ ಕೆಲವರಿಗೆಲ್ಲ ಇದಿದೆ ಅದಕ್ಕೆಲ್ಲ ಒಂದು ಉತ್ತರ ಕೊಡಿ ಅಂತ ಇಟ್ಬಿಟ್ಟು ಅವರು ಅದರ ಪ್ರಕಾರ ACS ಅವರು, ಪಂಕಜ್ ಪಾಂಡೆ ಅವರು, ನಮ್ಮ ಶಿವಶಂಕರ್ ಅವರು ಎಲ್ಲ ಸೇರಿಬಿಟ್ಟು ತಮಗೆಲ್ಲ ಉತ್ತರ ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಯಾರೋ ಮೊದಲು ಕೆಲವರು ಸ್ಮಾರ್ಟ್ ಮೀಟ್ರ್ ವಿಚಾರ ರೈಸ್ ಮಾಡಿದ್ರು. ಆ ಸ್ಮಾರ್ಟ್ ಮೀಟ್ರ್ ವಿಚಾರದಲ್ಲಿಯೂ ಸಮೇತ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ನನ್ನ ಉದ್ದೇಶ ಏನಂತ ಹೇಳ್ಬಿಟ್ರೆ, ಬಹುಶಃ ನಾನೇನು ಯೋಚನೆ ಮಾಡಿದೆ, ಇವತ್ತು ಕಳೆದ ವರ್ಷವೂ ಅಷ್ಟೇ ಯಾವ ರೀತಿಯಲ್ಲಿ ಬರಗಾಲ ಇತ್ತು, ಬರಗಾಲ ಇರುವಾಗಲೂ ಸಂದರ್ಭದಲ್ಲಿ ಸಮೇತ ಯಾವುದೇ ಪವರ್ ಕಟ್ ಆಗದಂಗೆ ಒಂದು ಸ್ವಲ್ಪ ದಿವಸಕ್ಕೆ ಮಾತ್ರ ಸ್ವಲ್ಪ ತೊಂದರೆ ಆಗಿದೆ. ಒಂದು ತಿಂಗಳು ನಮ್ಗೆ ಗೊತ್ತಿದೆ. ಅದೇನಾಯಿತು, ನಾವು ಬಂದ ಕೂಡಲೇ ಈ ನಮ್ಮ ಥರ್ಮಲ್ ಸ್ಟೇಷನ್ಗಳನ್ನೆಲ್ಲ ನಾವು ಕ್ಲೋಸ್ ಮಾಡಿದ್ವಿ. ಯಾವಾಗಲೂ ಮಳೆಗಾಲದಲ್ಲಿ ಆ ಥರ್ಮಲ್ ಸ್ಟೇಷನ್ನ ಒಂದು ಕ್ಲೋಸ್ ಮಾಡಿ ರಿನೋವೇಷನು ಮೇಂಟೆನೆನ್ಸ್ ಮಾಡೋದು ವಾಡಿಕೆ, ಅದರ ಪ್ರಕಾರ ಮಾಡಿದ್ವಿ. ಆ ಮಳೆಗಾಲದಲ್ಲಿ ಅಷ್ಟೇ ನಾವು ಹೆಚ್ಚಿಗೆ ಈ ಕೋಲು ಸ್ಟಾಕ್ ಮಾಡೋದು ಅದು ನಡೀತಾ ಇತ್ತು. ಆಗ ಮಳೆಗಾಲದಲ್ಲಿ ಕೋಲು ಸಮೇತ ಸ್ವಲ್ಪ ಬೆಟ್ಟಾಗಿತ್ತು ಬರುವಾಗೆಲ್ಲ. ಮತ್ತು ನಮಗೇನು ಇನ್ನೊಂದು ತೊಂದರೆ ಆಗಿದ್ದು ಆ ಟೈಮಲ್ಲಿ, ಸೋಲಾರಿಗೆ ಮಳೆ ಇಲ್ಲದಿದ್ದರೂ ಕ್ಲೌಡ್ ಇತ್ತು. ಕ್ಲೌಡ್ ಇದ್ದಾಗ ಸೋಲಾರ್ ಪ್ರೊಡಕ್ಷನ್ ಕಡಿಮೆ ಆಯಿತು. ಅದಾದಮೇಲೆ ವಿಂಡೋ ಇರಲಿಲ್ಲ, ವಿಂಡೋ ಸಮೇತ ಇದಾಗಿದೆ. ಆದರೂ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ ಬೇರೆ ನಮಗೆ ಬರಬೇಕಾಗಿತ್ತು ಸೆಂಟ್ರಲ್ ಅಲಾಟ್ಮೆಂಟು ಸರೆಂಡರ್ ಆಗಿತ್ತು. ನಮಗೆ ಬೇಡ, ಯಾಕೆಂದ್ರೆ ಯಾರು ಅಷ್ಟೊಂದು ಡಿಮ್ಯಾಂಡ್ ಒಂದೇ ಸತಿ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಿಂದಾಗಿ ಅದನ್ನು ಬೇರೆಯವ್ರಿಗೆ ಅಲಾಟ್ ಮಾಡಿದರು. ಮತ್ತು ಸೆಂಟ್ರಲ್ ಗೌರ್ಮೆಂಟ್ RK ಸಿಂಗ್ ಅವರು ಪವರ್ ಮಿನಿಸ್ಟರ್ ಆಗಿದ್ದರು. ಅವರೊಟ್ಟಿಗೆ ಹೋಗಿ ಮಾತಾಡಿ ನಮ್ಮ ಟೀಮು ACS ಇರ್ಬೋದು, MD, KPTC ಎಲ್ಲ ಸೇರಿ ಪಂಜಾಬಿಂದ ಮತ್ತು ಇದರಿಂದ UPಯಿಂದ ಬಾರ್ಟರ್ ಸಿಸ್ಟಮಲ್ಲಿ ನಾವು ದುಡ್ಡು ಕೊಡದೆ ಅವ್ರ ಹತ್ತಿರ ಇದು ಪವರ್ ತಗೊಂಡು ನಮ್ಮ ಮಳೆಗಾಲ ಬರುವಾಗ ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಈಗ ನಾವು ಮಳೆಗಾಲ ಬಂದಾಗ ಅವ್ರದ್ದೆಲ್ಲ ವಾಪಸ್ಸು ಕೊಟ್ಟಾಗಿದೆ, ಈಗಾಗಲೇ ಕೊಟ್ಟಾಗಿದೆ. ಅದೇ ರೀತಿಯಲ್ಲಿ ಯಾವುದು ಒಂದು ತಿಂಗಳು ಬಿಟ್ಟು ಚೀಫ್ ಮಿನಿಸ್ಟರ್ ಇದು ಮಾಡಿದ್ರು. ಅದು ಬರೀ ಇರಿಗೇಷನ್ ಪಂಪ್ ಸೆಟ್ಟಿಗೆ ಮಾತ್ರ 7 ಗಂಟೆ ಇದ್ದಿದ್ದು 5 ಗಂಟೆ ಕೊಟ್ಟಿದ್ದೀವಿ. ಬಾಕಿ ಎಲ್ಲ ಇದಕ್ಕೆ ಡೊಮೆಸ್ಟಿಕ್ಗೆ ಕಮರ್ಷಿಯಲಿಗೆ ಪವರ್ ಕಟ್ಟೇ ಇರಲಿಲ್ಲ. ಅದಷ್ಟು ನಾವು ಪವರ್ನ ಎಲ್ಲ ಕಡೆಯಿಂದಲೂ ನಾವು ಇದು ಮಾಡಿ ಕೊಟ್ಟಿದ್ವಿ. ಒಂದು ತಿಂಗಳು ಆದಮೇಲೆ ಆ ಇರಿಗೇಷನ್ ಪಂಪ್ ಸೆಟ್ಟಿಗೆ ಸಮೇತ ಪವರ್ ಕೊಟ್ಟಿದ್ವಿ. ಅದಲ್ಲದೆ ರಾಯಚೂರು ಮತ್ತು ಬೇರೆ ಬೇರೆ ಭಾಗದಿಂದ ನಮ್ಮ MLAಗಳ ರಿಕ್ವೆಸ್ಟ್ ಬಂತು, ಈ ಶುಗರ್ ಕೈನಿಗೆ 1 ತಿಂಗಳು 1.5 ತಿಂಗಳು ಸ್ವಲ್ಪ ಅಡಿಷನಲ್ ಕೊಡಬೇಕು, ಪವರ್ ಬೇಕು ಅಂತ ಹೇಳ್ಬಿಟ್ಟು ಆ ಕಟಾವು ಇದು ಬಂದಿದೆ ಅಂದ್ಬಿಟ್ಟು ಅದು ಸಮೇತ ಕೊಟ್ಟಿದ್ವಿ ಕಳೆದ ವರ್ಷ. ಈ ವರ್ಷವೂ ನಾವು ಈಗಾಗಲೇ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು
ಇಷ್ಟು ಈಗ 18,500 ಮೆಗಾವಾಟ್ ಡಿಮ್ಯಾಂಡ್ ಇದ್ದರೂ ಸಮೇತ ನಾವೆಲ್ಲ ಇದಕ್ಕೂ ಪವರ್ ನಮ್ಮ ಹತ್ರ ಸಾಕಷ್ಟಿಲ್ಲ ಸಾಕಷ್ಟಿದೆ. ಅಲ್ಲಿ ಏನಾಗ್ತಾ ಇದೆ, ನಮಗೆ ಒಂದು ದೊಡ್ಡ ಕಷ್ಟ ಆಗ್ತಾ ಇರೋದು ಬಿಟ್ಟರೆ ಇಷ್ಟೊಂದು ಫೀಡರ್ ಲೈನ್ಗಳು ಮತ್ತು ಕೆಲವು ಸಬ್ಸ್ಟೇಷನ್ಗಳು ಓವರ್ಲೋಡ್ ಆಗ್ತಾಯಿದೆ. ಅಲ್ಲಿ ಏನಾಗ್ತಾ ಇದೆ ಅಂದ್ಬಿಟ್ರೆ ನಾವು ನಮ್ಮ ACS ನಮ್ಮ MD KPTCಗಳು ಬೆಸ್ಕಾಮ್ MD ನಾವೆಲ್ಲ ಕೆಲವು ಡಿಸ್ಟ್ರಿಕ್ಟ್ಗಳಿಗೆ ಹೋಗಿ ರಿವ್ಯೂ ಮಾಡಿದ್ವಿ. ಚಿತ್ರದುರ್ಗ ಹೋದಾಗ ಅದು ಸಮಸ್ಯೆ ಹೇಳಿದ್ರು, ದಾವಣಗೆರೆಯಲ್ಲಿ ಹೇಳಿದ್ರು, ಚಿತ್ರದುರ್ಗ ಕೆಲವು ಇದರಲ್ಲಿ ಬರ್ತಾರೆ. ಇಮಿಡಿಯೇಟಾಗಿ ನಮ್ಮ ಎಂಜಿನಿಯರ್ಗಳಿಗೆ KPTC ಎಂಜಿನಿಯರ್ಗಳಿಗೆ ಹೇಳಿ ಯಾವ್ಯಾವ ಸಬ್ಸ್ಟೇಷನಲ್ಲಿ ಓವರ್ಲೋಡ್ ಆಗಿದೆ ಬೇರೆ ಸಬ್ಸ್ಟೇಷನ್ಗೆ ಲಿಂಕ್ ಲೈನ್ ಕೊಟ್ಬಿಟ್ಟು ಮಾಡಿ ಅಂತ ಹೇಳಿದ್ವಿ. ಆ ರೀತಿಯಲ್ಲಿ ಎಲ್ಲ ಕಡೆ ಇಡೀ ಸ್ಟೇಟಲ್ಲಿ ಆ ಥರ ಇದು ಮಾಡಿದ್ವಿ. ಅದರ ಜೊತೆಯಲ್ಲಿ ಏನು ಮಾಡಿದ್ವಿ ಅಂದ್ಬಿಟ್ಟು ಎಲ್ಲಿ ನಮಗೆ ಕಂಟಿನ್ಯೂಸ್ ಕೊಡಲಿಕ್ಕಾಗುತ್ತೆ, ಕೆಲವು ಜಾಗದಲ್ಲಿ ಮಾತ್ರ ಭಾರಿ ನಮ್ಮ ಟೋಟಲ್ ತಗೊಂಡ್ರೆ ಕೆಲವು ಜಾಗದಲ್ಲಿ ಮಾತ್ರ ಕೊಡಲಿಕ್ಕಾಗ್ತಾ ಇರಲಿಲ್ಲ, ಅಲ್ಲಿ ಸಮೇತ ಅಡಿಷನಲ್ ಪವರ್ ಕೊಡಿ ಅಂತ ಹೇಳಿಬಿಟ್ಟು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಮತ್ತು ನಮಗೆ ಈ ವರ್ಷ ಸುಮಾರು 56 ಸಬ್ಸ್ಟೇಷನ್ 56 ಹೊಸದಾಗಿ ಸಬ್ಸ್ಟೇಷನ್ ಕೊಡಲಿಕ್ಕೆ ಈಗಾಗಲೇ ನಾವು ಟೆಂಡರ್ ಕರೆದುಬಿಟ್ಟೆಲ್ಲ ಮಾಡ್ತಾಯಿದ್ವಿ. ಅದೇ ರೀತಿಯಲ್ಲಿ ಸಮೇತ ನೆಕ್ಸ್ಟ್ ಇಯರಿಗೆ ಸುಮಾರು 100 ಸಬ್ಸ್ಟೇಷನ್ಸ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ಟ್ರಾನ್ಸ್ಮಿಷನ್ ಲೈನ್ ಸಮೇತ ಸ್ಟ್ರೆಂಗ್ತನ್ ಮಾಡಲಿಕ್ಕೆಲ್ಲ ಮಾಡ್ತಾಯಿದ್ವಿ. ಮೊದಲು ನಮ್ಮ ಎಕ್ಸಿಸ್ಟಿಂಗ್ ಲೈನಿಗೆ ಸಾಕಷ್ಟು ರಿಪೇರಿ ಮೇಂಟೆನೆನ್ಸ್ ಸರಿಯಾಗಿ ನಡೀತಾ ಇರಲಿಲ್ಲ, ಎಲ್ಲ ದುಡ್ಡನ್ನು ಅಕ್ರಮ ಸಕ್ರಮಕ್ಕೆ ಉಪಯೋಗಿಸ್ಕೊಳ್ತಾ ಇದ್ವಿ. ಈ ವರ್ಷ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ, ಅದರಲ್ಲಿ ಕ್ಯಾಪೆಕ್ಸಲ್ಲಿ ಹೆಚ್ಚಿಗೆ ಆದ್ಯತೆ ಸ್ಟ್ರೆಂಗ್ತನಿಂಗ್ ಆ್ಯಂಡ್ ರಿಪೇರ್ ವರ್ಕಿಗೆ ಕೊಡಿ ಅಂತ ಹೇಳಿದ್ವಿ. ಅದರ ಪ್ರಕಾರ ಮಾಡ್ತಾಯಿದ್ವಿ, ಇದು ಮಾಡ್ತಾಯಿದ್ವಿ. ಆ ರೀತಿಲಿ ಎಲ್ಲ ಇದು ಮಾಡ್ತಾಯಿದ್ದೀವಿ. ಬಹುಶಃ ಇದೆಲ್ಲ ಮಾಡಿಬಿಟ್ಟು ನಾವೇನು ಯೋಚನೆ ಮಾಡಿದ್ದೀವಿ, ನೀವು ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಅವರಿಗೆಲ್ಲ ಗೊತ್ತಿದೆ, ನಾವೆಲ್ಲ ಕಡೆ ನಾನು ಸುಮಾರು 22-23 ಡಿಸ್ಟ್ರಿಕ್ಟು ನಾನು ಮತ್ತು ನಮ್ಮೆಲ್ಲ ಸೀನಿಯರ್ ಆಫೀಸರ್ ವಿಸಿಟ್ ಮಾಡಿ ಎಲ್ಲ ರಿವ್ಯೂ ಮಾಡಿದ್ವಿ. ಇನ್ನೊಂದು 5-6 ಬಾಕಿ ಇರ್ತದೆ, ಬಾಕಿ ಎಲ್ಲ ರಿವ್ಯೂ ಮಾಡಿದ್ವಿ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ಬೋದು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ. ಅಲ್ಲಿ ಏನಾಗಿದೆ, ನಮಗೆ ದೊಡ್ಡ ಸಮಸ್ಯೆ ಬಂದರೆ ಸ್ಮಾರ್ಟ್ ಮೀಟ್ರ್. ಈಗ ಅದೇ ದೊಡ್ಡ ವಿಚಾರ ನಡೀತಾ ಇದೆ, ಸ್ಮಾರ್ಟ್ ಮೀಟ್ರ್. ನಾವು ಮಾಡಿದ ಒಳ್ಳೆ ಕೆಲಸಗಳೆಲ್ಲ ಯಾರು ಮಾತಾಡ್ತಾ ಇಲ್ಲ, ಇದರಲ್ಲಿ ಏನೋ ದೊಡ್ಡ ಅವ್ಯವಹಾರ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅದರಲ್ಲಿ ತಮಗೆ ಗೊತ್ತಿದೆ, ಈ ಸ್ಮಾರ್ಟ್ ಮೀಟ್ರ್ ಮಾಡಬೇಕು ಅಂದ್ಬಿಟ್ಟು 20, 21, 22ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಆದೇಶ. ಇಡೀ ನಮ್ಮ ಸ್ಟೇಟು ಮತ್ತು ತೆಲಂಗಾಣ ಎರಡು ಸ್ಟೇಟ್ ಬಿಟ್ಟು ಬಾಕಿ ಎಲ್ಲ ಕಡೆಯೂ ಸ್ಮಾರ್ಟ್ ಮೀಟ್ರ್ಗಳು ಬದಲಾವಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ಡೆಲ್ಲಿ ಹೋದಾಗಲೂ ಪವರ್ ಮಿನಿಸ್ಟರ್ ಸಮೇತ ಹೇಳಿದ್ರು, ನೀವು ಅಡಾಪ್ಟ್ ಮಾಡಿ ಅಂತ. ನಮ್ಮಲ್ಲಿ ಏನಾಗಿದೆ, RDSS ಸ್ಕೀಮು BJP ಸರ್ಕಾರ ಇರುವಾಗಲೂ ಅಡಾಪ್ಟ್ ಮಾಡಲಿಲ್ಲ, ನಮ್ಮ ಸರ್ಕಾರಗಳು ಅಡಾಪ್ಟ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ಎಲ್ಲಿ ತೊಂದರೆ ಆಗಿದೆ RDSS ಸ್ಕೀಮಲ್ಲಿ, ಅವರೊಂದು ಕಂಡೀಷನ್ಸ್ ಹಾಕಿದ್ದಾರೆ. ಆ ಕಂಡೀಷನ್ ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಯಾವುದು ಎಸ್ಕಾಮ್ಸಿಗೆ ಯಾವ ಡ್ಯೂಸ್ ಇದೆ, ಅದು ಪಂಚಾಯತಿಂದ ಇರ್ಬೋದು, ಮೇಜರ್ ಇರಿಗೇಷನಿಂದ ಇರ್ಬೋದು, ಅಥವಾ ಮುನ್ಸಿಪಾಲ್ಟಿಗಳಿರ್ಬೋದು, ಇನ್ನೊಂದು ಇರ್ಬೋದು, ಆ ಡ್ಯೂಸ್ ಎಲ್ಲ ಕೊಡಬೇಕಂತ ಹೇಳಿದ್ದಾರೆ. ಅದು ಹಲವಾರು ವರ್ಷಗಳಿಂದ ಅದು ಮುಂದೆ ಬಂದುಬಿಟ್ಟು ಸಾವಿರಾರು ಅಲ್ಲ 10,000ಕ್ಕಿಂತ ಜಾಸ್ತಿ ಇರ್ಬೋದು, 10,000 ಜಾಸ್ತಿ ಇದೆ. ನಾವು ಬರೆದು ಕೊಡಬೇಕು ಅವರಿಗೆ. ಏನು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಗ್ರ್ಯಾಂಡ್ ಬಂದರೂ ವಿ ಹ್ಯಾವ್ ಟು ಅಲೌ ದಮ್ ಟು ಅದನ್ನು ಕಟ್ ಮಾಡಿ ಇಲ್ಲಿ ಕೊಡಿ, ಆಟೋ ಡೆಬಿಟ್ ಇದು ಮಾಡಲಿಕ್ಕೆ. ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಪಲಿಲ್ಲ, ಯಾರೂ ಒಪ್ಪಲಿಕ್ಕೆ ಆಗೋದು. ಯಾಕಂದರೆ ನಮ್ಮದೇ ದುಡ್ಡು ಕೊರತೆ ಇದೆ ಇಲ್ಲಿ. ನಾವು ಸುಮಾರು 4,20,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ನಮಗೆ ವಾಪಸ್ ಬರೋದು ಬರೀ 60,000 ಕೋಟಿ ರೂಪಾಯಿ ಅಂದಾಜು ಬರ್ಬೋದು, ಅಷ್ಟೇ ಬರ್ತಾಯಿದೆ. ಅದನ್ನೇ ಹೆಚ್ಚಿಗೆ ಮಾಡಿದ್ರೆ ಆಗೋದ, ಇರೋದಲ್ಲಿ ಅದು ಅವರಿಗೆ ಕೊಡಿದ್ದು ಅದು ನಾವು ಮ್ಯಾನೇಜ್ ಮಾಡ್ತಾಯಿದ್ವಿ. ಇವತ್ತು ಯಾವುದೇ ಎಸ್ಕಾಮ್ಸ್ ಸಮೇತ ಪಬ್ಲಿಕ್ ಯುಟಿಲಿಟಿನ ಕರೆಂಟು ಚಾರ್ಜ್ ಕೊಡಲಿಲ್ಲ ಅಂದ್ಬಿಟ್ಟು ಅವ್ರು ಕಟ್ ಮಾಡೋದಿಲ್ಲ. ಕಟ್ ಮಾಡೋದಾದ್ರೆ ಯಾವತ್ತೋ ಕಟ್ ಮಾಡ್ಬೋದು. ಇದು ನಮ್ಮ ಸರ್ಕಾರ ಅಲ್ಲ, ಮೊದಲಿಂದ ಬರ್ತಾಯಿದೆ. ಅದರಿಂದ RDSS ಸ್ಕೀಮು ನಾವು ಅಡಾಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಡಾಪ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಆಗ್ತಾಯಿತ್ತು. ಈ ಸ್ಮಾರ್ಟ್ ಮೀಟ್ರಿಗೆ ಒಂದು 900 ರೂಪಾಯಿ ಒಂದು ಮೀಟ್ರಿಗೆ ಅವ್ರು ಸಬ್ಸಿಡಿ ಕೊಡ್ತಾಯಿದ್ರು. 15% ಆಫ್ ದ ಟೋಟಲ್ ಕಾಸ್ಟ್, ಮ್ಯಾಕ್ಸಿಮಮ್ 900 ಟೋಟಲ್ ಕಾಸ್ಟ್ 15% ಅವರು ಅಷ್ಟೇ ಕೊಡೋದು. ಈ ಸ್ಮಾರ್ಟ್ ಮೀಟ್ರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿ ಅಷ್ಟೇ ನಾವು RDSS ಎಕ್ಸೆಪ್ಟ್ ಮಾಡಿದ್ರೆ. ಆದರೆ ನಾವು ನಮ್ಮ ಕತ್ತ ಅವ್ರ ಕೈಲಿ ಕೊಡಬೇಕಾಗಿತ್ತು. ಯಾಕಂದರೆ ಎಲ್ಲ ದುಡ್ಡನ್ನು
ಅವ್ರು ಕಟ್ಬಿಡಿ. ಓಕೆ, ಆಸ್ ಎ ಎನರ್ಜಿ ಮಿನಿಸ್ಟ್ರು ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ. ಯಾಕಂದ್ಬಿಟ್ಟು ನಮ್ಮ ಎಸ್ಕಾಮ್ಸಿಗೆ ಆ ದುಡ್ಡೆಲ್ಲ ಬರ್ತಾಯಿತ್ತು. ಬಟ್ ಏನಾಗ್ತದೆ, ಟೋಟಲ್ ನಾವು ಓವರಾಲ್ ಇದರಂತ ನೋಡಿದ್ರೆ ನಮ್ಮ ಸರ್ಕಾರ ಮತ್ತು ಬೇರೆಯವ್ರ ಕಷ್ಟ ಬರ್ತದೆ. ನಾವು ಆ ಥರ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ನಾವು ಒಪ್ಪಿರಲಿಲ್ಲ. ಅದರಿಂದ ನಾವು ಟೋಟಲ್ ಎಲ್ಲ ಇದನ್ನು ಮಾಡೋದನ್ನು ನಾವು ಒಪ್ಪಲಿಲ್ಲ. ನಾವು ಮಾತ್ರ ಅಲ್ಲ, BJP ಸರ್ಕಾರ ಸಮೇತ ಅವ್ರು ಇರುವಾಗಲೂ ಒಪ್ಪಲಿಲ್ಲ. ಆದರೆ ಮೊನ್ನೆ KERCಯಿಂದ ಒಂದು ಡೈರೆಕ್ಷನ್ ಕೊಟ್ಟರು ನಮಗೆ. ಏನಂದ್ರೆ ನೀವು ಏನಾದರೂ ಸ್ಟಾರ್ಟ್ ಮಾಡದೇ ಇದ್ದರೆ ಫ್ಯೂಚರು ಸ್ಮಾರ್ಟ್ ಮೀಟ್ರ್ ಅದು ಎಲ್ಲ ನಿಮ್ಗೆ ಗೊತ್ತಿದೆ. ಟೆಕ್ನಾಲಜಿ ಚೇಂಜ್ ಆದಾಗ ನಾವು ಚೇಂಜ್ ಆಗಬೇಕಾಗ್ತದೆ. ನಿಮಗೆ ಗೊತ್ತಿದೆ, ITI ಇದು HAL ಎಲ್ಲ HMT ಎಲ್ಲ ಒಳ್ಳೊಳ್ಳೆ ವಾಚ್ಗಳಿದ್ದು. ಅದರಲ್ಲಿ HAL ಮಾತ್ರ ಸರ್ವೈವ್ ಆಗಿದೆ, BAL ಅಂಥದ್ರಲ್ಲಿ ಕೆಲವರು ಸರ್ವೈವ್ ಆಗಿದೆ. ಯಾಕೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರ್ತದೆ. ನಾವು ಅದಕ್ಕೆ ಸಮೇತ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಹೊಸ ಕನೆಕ್ಷನಿಗೆ ಸ್ಮಾರ್ಟ್ ಮೀಟರ್ಸ್ ಇದು ಕಡ್ಡಾಯ ಅಂದ್ಬಿಟ್ಟು ನಾವು ಹೇಳಿದ್ವಿ. ಮತ್ತು ಟೆಂಪ್ರರಿ ಯಾರು ತಗೊಳ್ತಾರೆ ಅವರಿಗೂ ಸ್ಮಾರ್ಟ್ ಮೀಟ್ರ್ ಕಡ್ಡಾಯ ಅಂತ ಹೇಳ್ತೀವಿ. ಆ ಟೆಂಪ್ರರಿ ಯಾರಿಗೆ ಕೊಡ್ತೀವಿ ಮತ್ತು ಅದು ಪರ್ಮನೆಂಟ್ ಮಾಡುವಾಗ ಅದೇ ಮೀಟ್ರು ಕಂಟಿನ್ಯೂ ಆಗ್ತದೆ. ಅದನ್ನು ಈ ಥರ ಒಂದು ಇದು ಮಾಡಿ ನಾವು ಅದಕ್ಕೆ ಟೆಂಡರು, ಅದು ಬೆಸ್ಕಾಮ್ ಅವರು ಟೆಂಡರ್ ಕರೆದಿದ್ದಾರೆ. ಅದರಲ್ಲಿ ಏನಾಗ್ತದೆ, 3 ಪಾರ್ಟ್ ಇದೆ ಅದರಲ್ಲಿ. ಒಬ್ಬರು ಯಾರು ಫೆಸಿಲಿಟೇಟರ್, ಅವರು ಆ ಸ್ಮಾರ್ಟ್ ಮೀಟ್ರನ್ನ ತಗೊಂಡೋಗಿ ಫಿಕ್ಸ್ ಮಾಡಬೇಕು, ಮನೆ ಹೋಗಿ ಫಿಕ್ಸ್ ಮಾಡಿ ಎಲ್ಲ ಮಾಡಿ ಅದಕ್ಕೆ EMI ಇರ್ತದೆ. ಟೆಕ್ನಾಲಜಿ ಅದರಲ್ಲಿ ಇದು ಇರ್ತದಲ್ಲ, ಲಿಂಕ್ ಮಾಡ್ತಕ್ಕಂಥದ್ದು ಸಿಮ್ ಕಾರ್ಡ್ ಇರ್ತದೆ, ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಮಾಡಬೇಕು. ಇಲ್ಲದ ಕಡೆಯಲ್ಲಿ ಸಿಮ್ ಕಾರ್ಡು ಲೈನ್ ಇಲ್ಲದ ಕಡೆಯಲ್ಲಿ ಅವರು ವೈರ್ಲೆಸ್ಸು ರೇಡಿಯೋ ಫ್ರೀಕ್ವೆನ್ಸಿ ಮಾಡಬೇಕಾಗ್ತದೆ. ಇದರಲ್ಲಿ ಮೇನ್ ಪಾರ್ಟ್ ಎಲ್ಲಿ ಬರ್ತದೆ, ಈ ಮೇನ್ ಪಾರ್ಟ್ ಅಂದ್ಬಿಟ್ಟು ಅವರು ಸೆಂಟ್ರಲ್ ಗೌರ್ಮೆಂಟು ಇದರಲ್ಲಿ ಸಮೇತ ಇದು ಮಿನಿಸ್ಟ್ರಿ ಆಫ್ ಪವರ್ಲಿ ಸಮೇತ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ಯಾರಿಗೆ ಕೊಡ್ಬೋದು ಏನು ಬಂದು. ಇದರಲ್ಲಿ ಮೇನ್ ಪಾರ್ಟ್ ಏನಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ಸ್ ಪಾರ್ಟ್ ಅಲ್ಲ, ಮ್ಯಾನುಫ್ಯಾಕ್ಚರು ಮೀಟ್ರ್ ಕೊಡ್ತಾರೆ ನಮಗೆ. ಇವರು ಟೆಕ್ನಾಲಜಿ AMI ಅವರು ಆ ಟೆಕ್ನಾಲಜಿ ಕೊಡ್ತಾರೆ. ತಗೊಂಡೋಗಿ ಮನೆಗೆ ಫಿಕ್ಸ್ ಮಾಡೋದು ಅಥವಾ ಹೊಸ ಇಂಡಸ್ಟ್ರಿಗೆ ಫಿಕ್ಸ್ ಮಾಡೋದು ಕೆಲಸ ಈ ಸಿವಿಲ್ ಇವರು ಮಾಡಬೇಕಾಗ್ತದೆ. ಸಿಸ್ಟಮ್ ಇಂಟಿಗ್ರೇಟರ್ ಅಂತ ಇರ್ತಾರೆ, ಅವರು ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಅದನ್ನೆಲ್ಲ ಪ್ರೀ ಕ್ವಾಲಿಫಿಕೇಷನ್ ಅವರು ಹಾಕಿದ್ದಾರೆ, MOP ಹಾಕಿದಾರಲ್ಲ, ಇದರ ಪ್ರಕಾರ ಕ್ವಾಲಿಫಿಕೇಷನ್ ಪ್ರಕಾರ ಮಾಡಿದ್ವಿ. ಸುಮ್ಮನಾದರೂ ಹೇಳ್ತಾರೆ ಅದು ಪೋಲ್ ಮಾಡೋರಿಗೆ ಕೊಟ್ಟುಬಿಟ್ಟಿದ್ದಾರೆ ಅಥವಾ ಅವ್ರಿಗೆ ಇದಿಲ್ಲ ಅಂದ್ಬಿಟ್ಟು. ಅದಕ್ಕೆಲ್ಲ ಈಗ ನಾನು ಅದು ಏನೆಲ್ಲ ಕ್ವಾಲಿಫಿಕೇಷನ್ ನಮ್ಮ ಟೆಕ್ನಿಕಲ್ ಇವರು ಇದ್ದಾರೆ ಅವ್ರು ಹೇಳ್ತಾರೆ ನಿಮಗೆ ಕಂಪ್ಯೂಟರ್ ಯಾರಿಗೆ ಕೊಟ್ಟಿದ್ದಾರೆ. ಆಯಿತಾ? No, one minute. No. This is a very main question he raised. Whether this Rajashree company is blacklisted or not. No. There is another company. No. 1 minute. You allow me. I will answer for you. Then I will answer your question also. No? I am not going anywhere. I am going to sit here. Whatever time you ask, if you are going to be here, I am going to be here. Your question, that is the thing. Main thing is ನಡೀತಾ ಇರೋದು. ಏನಂತ ರಾಜಾಶ್ರೀಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲ್ಯಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗೌರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಈಸ್ ನಾಟ್ ಬ್ಲ್ಯಾಕ್ ಲಿಸ್ಟೆಡ್. ಅವರು ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅವ್ರು ಯಾವುದೋ ಕಾಂಟ್ರಾಕ್ಟ್ ಅದನ್ನು ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲ್ಯಾಕ್ ಲಿಸ್ಟೆಡ್, ಬಾರ್ ಮಾಡಿದ 2 yearsಗೆ. But allegation hange ಇದೆ sir. No, I want to ask you, when they barred for 2 years, that whether we have to take the allegation, that is their duty to find out the allegation and punish them. ಅಟ್ ದ ಸೇಮ್ ಟೈಮ್ ಮಧ್ಯಪ್ರದೇಶ ಹೇಳ್ತೀನಿ ಆಯಿತಾ. ಇದು ಈಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದಮೇಲೆ ನಮ್ಮ ಫೆಸಿಲಿಟೇಟರು ಅದಾದಮೇಲೆ ಅವ್ರನ್ನ ಇದಕ್ಕೆ ತಗೊಂಡಿದ್ದಾರೆ, ಯಾವುದಕ್ಕೆ MOU ಮಾಡಿಬಿಟ್ಟು ತಗೊಂಡಿದ್ದಾರೆ, ಯಾವುದಕ್ಕೆ ಇದಕ್ಕೆ ಟೆಕ್ನಿಕಲ್ AMIಗೆ ತಗೊಂಡಿದ್ದಾರಲ್ಲ, ಅದಾಯಿತು. ಎರಡನೇದು, ಅವರು ನೀವು ಹೇಳ್ದಂಗೆ ಬಾರ್ ಮಾಡಿದಾಗಲೇ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಒಂದು 16 ಕಡೆಯಲ್ಲಿ ಅವರಿಗೆ ಇದು ಕೊಟ್ಟಿದ್ದಾರೆ. ಬಾರ್ ಮಾಡಿದ ಟೈಮಲ್ಲೇ ಕೊಟ್ಟಿದ್ದಾರೆ. ನಾವು ಬಾರ್ ಮಾಡಿದ ಟೈಮಲ್ಲಿ ಕೊಡಲಿಲ್ಲ, ಬಾರ್ ಆದಮೇಲೆ ಕೊಟ್ಟಿದ್ದು, ಬಾರ್ ಮಾಡಿದ ಟೈಮಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಏನಾಯಿತು, ಕೆಲವು ಡಿಸ್ಕಾಮ್ಸು ಅವರೇ ಫೆಸಿಲಿಟೇಟರ್, ನಮ್ಮಲ್ಲಿ ಅವರಲ್ಲ ಇದು ಅಲ್ಲ, ಸಿಸ್ಟಮ್ ಇಂಟಿಗ್ರೇಟರ್. ಸಿಸ್ಟಮ್ ಇಂಡಿಕೇಟ್ರ್ ಇದು ಅವರಲ್ಲ, ಅವರು ಅದು ಕೊಟ್ಟಿದ್ದಾರೆ.
ಅದು ಕೆಲವು ರಾಜ್ಯದಲ್ಲಿ ಕೊಟ್ಟಿರೋ ಜಾಗದಲ್ಲಿ ಯಾರು ನಮ್ಮ ಮೇಲೆ ಅಲಿಗೇಷನ್ ಆಗ್ತಿದ್ದಾರೆ ಅವರ ಪಕ್ಷ ಸರ್ಕಾರ ಇರುವ ಕಡೆನೇ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಅದನ್ನು ತಿಳ್ಕೊಂಡು ನನಗೆ ಹೇಳಿದ್ರೆ ಸರಿ. ಆ ಥರ ಆಗ್ತಾ ಇದೆ. ಏಜೆನ್ಸಿ ಅವರಿಗೆ ಏನು ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದು ಒಂದು ಕಂಪ್ಲೇಂಟ್ ಮತ್ತೆ ಪ್ರೊವೈಡ್ ಮಾಡ್ತೀರಾ ಅಂತ ನೋಡಿ, ಅದನ್ನು ನೀವು ಕ್ವಶನ್ ಕೇಳಿದರೆ ಈಗ ಅವ್ರದ್ದು ಏನು ಅವ್ರದ್ದು ಕಂಡೀಷನ್ಸ್ ಏನು ಪ್ರೀ ಕ್ವಾಲಿಫಿಕೇಷನ್ ಕಂಡೀಷನು ಸೆಂಟ್ರಲಿಂದ ಏನು ಕೊಟ್ಟಿದ್ದಾರೆ ಏನಿದೆ ಅಂತ ಬಿಟ್ಟು ಯಾರು ಹೇಳ್ತೀರಾ ಹೇಳಿ ಹೇಳ್ತಾರೆ. ಅದು ಒಂದು ನಿಮಿಷ ನೋಡಿ, ನಿಮ್ಮದಕ್ಕೆ ನಾನು ಆರೋಪಕ್ಕೆ ಸರಿಯಾದ ಉತ್ತರ ಕೊಟ್ಟ ಮೇಲೆ ನಾನು ಕೊಟ್ಟ ಉತ್ತರ ಸರಿ ಇಲ್ಲ ಅಂದಿಟ್ರೆ ಮತ್ತೆ ಇನ್ನು ಆರೋಪ ಬೇರೆ ಮಾಡಿ ನಾನು ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದೀನಿ. ನೀವು ಅದರ ಬೇಸಿಸ್ ಮೇಲೆ ಇಷ್ಟು ದಿವಸ ಬೆಳಗ್ಗೆ ಸಾಯಂಕಾಲ ನಿಮ್ಮ ಟಿ ವಿಲಿ ಬರ್ತಾ ಇದ್ದು ಅದರ ಬೇಸಿಸ್ ಮೇಲೆ ಬ್ಲ್ಯಾಕ್ ಇದಾಗಿದೆ ಅಂತ ನೋಡಿ. ನಾನು ಹೇಳ್ತಾ ಇರೋದು ನಂಬಲಿಕ್ಕಾಗೋದಿಲ್ವಾ? ನೋಡ್ರಿ, ಒಂದು ನಿಮಿಷ ಒಬ್ಬೊಬ್ಬರೇ ಮಾತಾಡಿ ನಾನು ಎಲ್ಲರಿಗೂ ಕೊಡ್ತೀನಿ ಉತ್ತರ. ಅವ್ರದ್ದು ಮೊದಲು ಬೆಸ್ಕಾಂ ಎಮ್ ಡಿ ಹೇಳಿ ಸರ್. ಈಗ ಒಂದು ನಿಮಿಷ ಕ್ವಾಲಿಫಿಕೇಶನ್ ವಿಚಾರ ಈಗ ಮಾತಾಡಿದ್ದಾರೆ, ಅದಕ್ಕೆ ಬೆಸ್ಕಾಂ ಎಮ್ ಡಿ ಉತ್ತರ ಕೊಡ್ತಾರೆ. ಅದಾದಮೇಲೆ ಕೇಳಿ, ನೀವು ಏನು ಡೌಟ್ ಇದ್ರು ನಾವು ಅದನ್ನು ಕ್ಲಾರಿಫಿಕೇಶನ್ ಮಾಡ್ತೀವಿ. ಇದು ಒಂದು ನಿಮಿಷ ನಿಮ್ಮ ಕ್ವಶನ್ಗೆ ಈಗ ಅವರು ಕೇಳಿ ನೋಡ್ರಿ, ನಿಮಗೆ ಒಬ್ಬರಿಗೆ ಆನ್ಸರ್ ಮಾಡಬೇಕಾದ್ರೆ ನನ್ನ ಟೈಮ್ ತಗೊಳ್ಳಿ, ನಾನು ಆನ್ಸರ್ ಮಾಡ್ತೀನಿ. ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಒಬ್ಬ ಪ್ರೆಸ್ ಅವರಿಗಾದರೆ ಇಲ್ಲ, ಎಲ್ಲರಿಗೂ ಜನರಲ್ ಆಗಿ ಮಾಡ್ತೀನಿ. ಒಬ್ಬೊಬ್ಬರಿಗೆ ನಾನು ಆನ್ಸರ್ ಮಾಡಿದ್ರೆ ನೀವು ದಯವಿಟ್ಟು ಬನ್ನಿ, ನಾನು ಟೈಮ್ ಕೊಡ್ತೀನಿ, ನಿಮಗೆ ಸಪ್ರೇಟ್ ಕೊಡ್ತೀನಿ. ನೀವು ಕೇಳ್ತಾ ಇರಿ, ನಾನು ಆನ್ಸರ್ ಮಾಡ್ತಾ ಇರ್ತೀನಿ. ಓಕೆ, ಹೇಳಿ. ಟೆಂಡರ್ನ ಸ್ಟ್ಯಾಂಡರ್ಡ್ ಬಿಡ್ಡಿಂಗ್ ಡಾಕ್ಯುಮೆಂಟ್ ಮಿನಿಸ್ಟ್ರಿ ಆಫ್ ಪವರ್ನವರು ಕೊಟ್ಟಂಥ ಡಾಕ್ಯುಮೆಂಟು ಮತ್ತು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು KW4 ಅಂತ ಡಾಕ್ಯುಮೆಂಟ್ ಬರುತ್ತೆ. ಅದರ ಆಧಾರದ ಮೇಲೆ ಟೆಂಡರ್ ಡಾಕ್ಯುಮೆಂಟ್ನ ಫೈನಲೈಸ್ ಮಾಡಲಾಗಿದೆ. ಅದರ ಪ್ರಕಾರ ಸಿಸ್ಟಮ್ ಇಂಟಿಗ್ರೇಟರ್ಗೆ ನಾವೇನು ಕ್ವಾಂಟಿಟಿಯನ್ನು ಅರೈವ್ ಮಾಡ್ತೇವೆ, ಒಂದು ವರ್ಷದಲ್ಲಿ ಏನು ಮೀಟರ್ ಫಿಕ್ಸ್ ಮಾಡಲಿಕ್ಕೆ ಅರೈವ್ ಮಾಡ್ತೇವೆ, ಅದರಲ್ಲಿ 80% ಆಫ್ ದ ಮೀಟರ್ಸ್ನ ಅವರು ರಿಪ್ಲೇಸ್ ಮಾಡುವಂಥದ್ದು ಅವ್ರಿಗೆ ಒಂದು ಅನುಭವ ಇರಬೇಕು ಅನ್ನೋಂಥದ್ದು ಒಂದು ಕಂಡೀಷನ್ ಇದೆ. ಸೊ ಆ ಕಂಡೀಷನ್ ಮೇಲೆ ಇವರು ಕ್ವಾಲಿಫೈ ಆಗ್ತಾರೆ ಸಿಸ್ಟಮ್ ಇಂಟಿಗ್ರೇಟರ್. ಜೊತೆಗೆ ಅವರು ಸರ್ ಈಗಾಗಲೇ ಹೇಳಿದ್ರು, ಒಂದು AMISP ಅಂತ ತಂತ್ರಜ್ಞಾನವನ್ನು ಪ್ರೊವೈಡ್ ಮಾಡೋವಂಥವ್ರು, ಅವ್ರ ಜೊತೆಗೆ ಅವರು ಮತ್ತೆ ಮೀಟರ್ ಮ್ಯಾನುಫ್ಯಾಕ್ಚರರ್ಸ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದೆ. ಆ ಸ್ಪೆಸಿಫಿಕೇಶನ್ ಇರ್ತಕ್ಕಂಥ ಮೀಟರ್ಗಳನ್ನ ತಯಾರು ಮಾಡುವಂಥ ಕಂಪನಿ ಜೊತೆಗೆ ಅವರು ಒಡಂಬಡಿಕೆ ಮಾಡ್ಕೋಬೇಕು ಅಂತ ಕಂಡೀಷನ್ ಇದೆ. ಸೊ ಅವರು ಆ ರೀತಿ ಮಾಡ್ಕೊಂಡಿದ್ದಾರೆ, ಮೀಟರ್ ಮ್ಯಾನುಫ್ಯಾಕ್ಚರರ್ ಕಂಪನಿಗಳ ಜೊತೆಗೆ ಮಾಡ್ಕೊಂಡಿದ್ದಾರೆ, ಮತ್ತು AMISP ಪ್ರೊವೈಡರ್ ಜೊತೆಗೆ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗಿರೋಂಥ ಪ್ರೀ ಕ್ವಾಲಿಫಿಕೇಶನ್ ನಾನು ಈಗಾಗಲೇ ಹೇಳಿದಾಗೆ 4 lakh ಮೀಟರ್ಸ್ ಬೆಸ್ಕಾಂನಲ್ಲಿ ಒಂದು ವರ್ಷಕ್ಕೆ ಬದಲಾವಣೆ ಮಾಡಬೇಕು ಅಂತ ಇದ್ರು. ಆ 4 lakh ಮೀಟರ್ಗೆ 80% ಆಗಿರಬೇಕು ಅಂತಿದೆ, ಅದನ್ನು ಅವರು ಫುಲ್ಫಿಲ್ ಮಾಡಿದ್ದಾರೆ. ಅದೆಲ್ಲ ಪ್ರೀ ಕ್ವಾಲಿಫಿಕೇಶನ್ ಫುಲ್ಫಿಲ್ ಆಗಿದೆ. ಇನ್ನು ಏನಾದರೂ ಆಗದೇ ಇದ್ದರೆ ನೀವು ಯಾರಾದರೂ ನನ್ನ ನೋಟಿಸ್ ತಂದರೆ ನಾನು ಅದರ ವಿಚಾರದಲ್ಲಿ ಇದು ಎನ್ಕ್ವೈರಿ ಮಾಡಿಸ್ತೀನಿ. ಯಾಕೆ ಮತ್ತೆ ಪ್ರೀ ಬಿಡ್ ಮೀಟಿಂಗ್ ಪ್ರೀ ಕ್ವಾಲಿಫಿಕೇಶನ್ ನೀವು ಬಿಡ್ಡಿಂಗ್ ಹಾಕೋ ಮುಂಚೆ ಆದ್ಮೇಲೆ ರಾಂಗ್ ಆಗಿದೆ, ನೀವು ಅದನ್ನ ಗಮನ ತಂದ್ರೆ ಏನು ಸರ್? ಟೆಂಡರ್ ತಗೊಂಡಿದ್ದಾರೆ, ಪ್ರೀ ಬಿಡ್ ಮೀಟಿಂಗ್ ಮತ್ತೆ ನಿಮಗೆ ಆಮೇಲೆ ಇಂಟಿಮೇಷನ್ ಮಾಡೋದು. ನೋಡಿ, ನಮ್ಮಲ್ಲಿ ಏನಾದರೂ ರಾಂಗ್ ಆದರೆ, ನೀವು ರಾಂಗ್ ಆಗಿದ್ದಾರೆ, ಪ್ರೊಸೀಜರ್ಸ್ ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನಮ್ಮ ಗಮನಕ್ಕೆ ತಂದರೆ, ಈ ಗಾಟ್ ದ ಪವರ್ ಟು ಅದನ್ನು ಸ್ಟೇ ಮಾಡಿಬಿಟ್ಟು ಅದನ್ನು ಎನ್ಕ್ವೈರಿ ಮಾಡುವಂಥ ಪವರ್ ನಮಗಿದೆ, ಗೌರ್ಮೆಂಟಿಗಿದೆ. ಏನಿಲ್ಲ, ಅದನ್ನು ಆ ಥರ ನೀವು ವಿತ್ ಡಾಕ್ಯುಮೆಂಟ್ ಕೊಡಿ. ಈಗ ನಾವು ಹೇಳ್ತಾ ಇದ್ದೀವಲ್ಲ, ಅವರಿಗೆಲ್ಲ ಕ್ವಾಲಿಫಿಕೇಷನ್ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಕ್ವಾಲಿಫಿಕೇಷನ್ ಇಲ್ಲ ಅಂತ ಹೇಳಲಿಲ್ಲ. ಯಾರಾದರೂ ನಿಮ್ಮಲ್ಲಿ ಇಲ್ಲ ಅವ್ರಿಗೆ ಕ್ವಾಲಿಫಿಕೇಷನ್ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ. KPTP ವೈಲೇಷನ್ ಆಗಿದೆ ಅಂತ ಹೇಳ್ತಾರೆ ನೋಡಿ. KPTT ಅಲ್ಲ, KPTP ಅದು ಇದೆಯಲ್ಲ, ಎಂತೂ 4 ಅಲ್ಲ, KW4 ಪ್ರಕಾರನೇ ನಾವು ಮಾಡಿದ್ದೀವಿ. ಅದು ಯಾವುದು ವೈಲೇಷನ್ ಆಗಿದೆ ಅಂದ್ಬಿಟ್ಟು, ಯಾವುದು ವೈಲೇಷನ್ ಆಗಿದೆ ದಯವಿಟ್ಟು ಹೇಳಿ, ನಾನು ಅದನ್ನು ಕ್ಲಾರಿಫಿಕೇಷನ್ ಇಲ್ಲ. ಅವ್ರು ಹೇಳಿ, ಅವರು ಒಂದು ನಿಮಿಷ ಅವ್ರು ಒಪ್ಕೊಂಡ್ರಾ ನನ್ನ ರಿಪ್ಲೈ ಇಫ್ ಈಸ್ ಸ್ಯಾಟಿಸ್ಫೈಡ್, ಓಕೆ ದನ್ ಹೇಳಿ ಕೇಳಿ. ನೋಡಿ, ಇದರಲ್ಲಿ ಜಾಯಿಂಟ್ ವೆಂಚರ್ ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಮೂರು ಥರ ಇದರಲ್ಲಿ ಇರ್ತಾರೆ, ಕಾಂಟ್ರಾಕ್ಟರ್ಸ್ ಬರ್ತಾರೆ. ಒಂದು ಮೀಟ್ರ್ ಮ್ಯಾನುಫ್ಯಾಕ್ಚರು, ಆ ಮೀಟ್ರ್ ಮ್ಯಾನುಫ್ಯಾಕ್ಚರ್ದು ಕ್ವಾಲಿಫಿಕೇಷನ್ ಈ ಥರ ಇರಬೇಕಂದಿದೆ. ಅದಾದಮೇಲೆ ಟೆಕ್ನಿಕಲ್ ಇದೆಯಲ್ಲ AMI, ಅದರದ್ದು ಕ್ವಾಲಿಫಿಕೇಷನ್ ಇರ್ತದೆ. ಈ 3 ಜನರೊಟ್ಟಿಗೂ ಅದನ್ನು ಕೋಆರ್ಡಿನೇಟ್ ಮಾಡ್ಬೋದು ಅಂದ್ಬಿಟ್ಟು ಅವಕಾಶ ಇದೆ, ಅದರ ಪ್ರಕಾರ ಮಾಡಿದ್ವಿ. ಹೇಳಿ. The two companies which are beneficiaries, they were not present. And another thing that EMD
is rupees 49 crore something. But why, what was the necessity to bring it down to rupees 10 crore? ಸಿ ಪ್ರೀ-ಬಿಡ್ ಮೀಟಿಂಗಲ್ಲಿ ನೀವು ಆನ್ಸರ್ ಮಾಡ್ತೀರಾ? ಪ್ರೀ-ಬಿಡ್ ಮೀಟಿಂಗಲ್ಲಿ ತಾವು ಹೇಳಿದಾಗೆ ಒಟ್ಟು ಟೆಂಡರ್ ನೋಟಿಫಿಕೇಶನ್ ಆದಮೇಲೆ ಆಸಕ್ತ ಬಿಡುಗಾರಗಳಿಗೆ ಬಂದು ಕ್ವೆರೀಸ್ನ ಕೇಳಲಿಕ್ಕೆ ಅವಕಾಶ ಇದೆ. ಅದರಂತೆ 10 ಕಂಪನಿಯವರು ಬಂದು ಇಲ್ಲಿ ಭಾಗವಹಿಸಿ ಅವರ ಕ್ವೆರೀಸ್ನ ರೈಸ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಕೆಲವೊಂದು 10 ಕಂಪನಿಗಳಲ್ಲಿ A1 ಮೀಟರ್, ಸಾಲ್ಸರ್ ಎಲೆಕ್ಟ್ರಾನಿಕ್ಸ್, ಆಸ್ಪರೋ ಸೊಲ್ಯೂಷನ್ಸ್, ಸ್ನೀಡರ್ ಎಲೆಕ್ಟ್ರಿಕ್ ಇಂಡಿಯಾ, ಲಿಂಕ್ವೆಲ್ ಟೆಲಿಸಿಸ್ಟಮ್ಸ್, ಎನ್ಶೂರ್ ರಿಲಯಬಲ್ ಪವರ್, HPL ಎಲೆಕ್ಟ್ರಿಕ್, ಐಡಿಯಾ ಇನ್ಫಿನಿಟಿ, ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು HPL ಎಲೆಕ್ಟ್ರಿಕ್ ಅಂಡ್ ಪವರ್ ಲಿಮಿಟೆಡ್ ಅನ್ನೋಂಥವ್ರು ಬಂದು ಅವ್ರಿಗೇನು ಡೌಟ್ಸ್ ಇತ್ತು, ಮೇ ಬಿ ಪ್ರೀ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂತೆ, ಸಿಸ್ಟಮ್ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಸ್ಟ್ಯಾಂಡರ್ಡ್ ಬಿಡ್ಡಿಂಗ್ ಡಾಕ್ಯುಮೆಂಟಲ್ಲಿ ನಾವೇನು ಅಡಾಪ್ಟ್ ಮಾಡ್ಕೊಂಡಿದ್ವಿ KW4 ಜೊತೆಗೆ, ಅದನ್ನು ಎಲ್ಲದನ್ನು ನಾವು ಕ್ಲಾರಿಫೈ ಮಾಡಿದ್ದೇವೆ. ಸೊ ತಾವು ಹೇಳಿದ್ದು ಪ್ರೀ ಬಿಡ್ನಲ್ಲಿ ಇವರು ಭಾಗವಹಿಸ್ತಿರ್ಲಿಲ್ಲ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ನೋ, ಇಟ್ ಇಸ್ ಮ್ಯಾಂಡೇಟರಿ. ಪ್ರಾಬ್ಲಿ ದೇ ವರ್ ಕ್ಲಿಯರ್ ಅಬೌಟ್ ದ ಕಂಡೀಷನ್ಸ್. ಪ್ರೀ ಬಿಡ್ನಲ್ಲಿ ಕ್ವಾಲಿಫೈ ಮಾಡೋಂಥವ್ರು ಅವ್ರಿಗೆ ಏನೋ ಡೌಟ್ಸ್ ಇದೆ ಕ್ಲಾರಿಫೈ ಮಾಡಲಿಕ್ಕೆ ಬರ್ತಾರೆ. ಸೊ ಪ್ರಾಬ್ಲಿ ದೇ ವರ್ ಕ್ಲಿಯರ್ ಅಬೌಟ್ ದ ಕಂಡೀಷನ್ಸ್, ಪ್ರೀ ಬಿಡ್ ಕಂಡೀಷನ್ಸ್, ಹಾಗಾಗಿ ಬಂದಿರಲಿಲ್ಲ ಅನ್ಸುತ್ತೆ. ಅದು ಬರಲೇಬೇಕು ಅನ್ನೋದು ಮ್ಯಾಂಡೇಟರಿ ಇಲ್ಲ. And another question, sir, another question about this is the last question, sir, because ಅಲ್ಲ ಕೇಳಿ ಅಲ್ಲ ನಾನು ಹೇಳ್ತಿದ್ದೀನಿ ಇದನ್ನ ಕೇಳಿ ಅಲ್ಲ ಇದನ್ನ ಕೇಳಿದ ಮೇಲೆ ಮತ್ತೆ ಇನ್ನೊಂದು ಕ್ವಶನ್ಗಳು ಬೇರೆಯವ್ರಿಗೆ ಅವಕಾಶ ಕೊಡೋಣ. ಬೇಕಾದ್ರೆ ಲಾಸ್ಟ್ ಕೇಳಿ ಇದಕ್ಕೆ ಹೇಳೋಣ. EMD ತುಂಬಾ questions ಇದೆ ನೋಡಿ, ತುಂಬಾ ಕ್ವಶನ್ ಒಬ್ಬರೇ ಕೇಳಲಿಕ್ಕೆ ಹೋದ್ರೆ ನಾನು ಅದಕ್ಕೆ ಹೇಳಿದ್ದು, ನೀವು ಕ್ವಶನ್ 1 to 1 ನೀವು ಟೈಮ್ ತಗೊಳ್ಳಿ. Some of them will not be knowing everything. No, ಅವರೆಲ್ಲ ಒಪ್ಪಿದ್ದಾರೆ, ನನಗೇನಿಲ್ಲ. ಇಫ್ ಎವ್ರಿಬಡಿ is sitting, you are going to allow all of you, in behalf of all of you is going to question, I have no problem. ಒಬ್ಬರೇ ಕೇಳಿದರೆ ಅವರೆಲ್ಲ ಒಪ್ಪಲಿ. ಪ್ರಶ್ನೆ ಗೊತ್ತಾಯ್ತು ಬಿಡಿ. ನೋಡ್ರಿ ನಾನು ಕೇಳ್ತಾ ಇರೋದು ಅದಲ್ಲ, ನೀವೆಲ್ಲ ಒಪ್ಪಿದ್ದೀರಾ, ಅವರೊಬ್ಬರೇ ಪ್ರಶ್ನೆ ಬಿಡಿ ಮತ್ತೆ ಅವ್ರನ್ನ ಕೇಳ್ತಾ ಇದ್ದೀನಿ. ಇದಾದ್ಮೇಲೆ ಬೇರೆಯವರಿಗೆ ಅವಕಾಶ ಕೊಡಿ ಕೇಳ್ತಾ ಇದ್ದೀನಿ ಅಷ್ಟೇ, ನಿಮ್ಮ ಪರವಾಗಿ ಕೇಳ್ತಾ ಇದ್ದೀನಿ. ಹೇಳಿ ಕೇಳಿ. ಓಕೆ ಅವ್ರು ಹೇಳ್ತಾರೆ. ನಮ್ಮದು ಅಮೌಂಟ್ ಪುಟ್ಟು ಟೆಂಡರ್ ಬಂದು 997 crores. ಅಮೌಂಟ್ ಪುಟ್ಟು ಟೆಂಡರ್ ಮೇಲೆ ಆಸ್ ಪರ್ KTTP ನಾರ್ಮ್ಸ್ ನಾವು 1% EMD ಆಗಿ ತೆಗೆದುಕೊಡ್ತೇವೆ. ಹಾಗಾಗಿ ದಟ್ ವರ್ಕ್ಸ್ ಔಟ್ ಟು ಬಿ 10. ದೇರ್ ಇಸ್ ಒಂದು ಪಾಯಿಂಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. EMD ಈಸ್ ಟಿಲ್ ದ ಟೈಮ್ ದ ಕಾಂಟ್ರಾಕ್ಟ್ ಈಸ್ ಅವಾರ್ಡೆಡ್. EMD ಇಸ್ 4 ಜನರು 10 ಜನರು ಬಿಡುದಾರರು ಇರ್ತಾರೆ. ಆ ಬಿಡುದಾರರಲ್ಲಿ ಯಾರು ಅವ್ರಿಗೆ ಅವಾರ್ಡ್ ಮಾಡ್ತೀವಿ ಅವರು ಆಮೇಲೆ ಹಿಂದೆ ಹೋಗಬಾರ್ದು, ಇಲ್ಲದಾದರೆ EMD ಕನ್ಫಿಸ್ಕೇಟ್ ಆಗುತ್ತೆ ಅಂತ ಆ ಉದ್ದೇಶದಿಂದ EMDಯನ್ನು ಇಟ್ಟಿರ್ತೀವಿ. EMD ಇಸ್ ಡಿಫ್ರೆಂಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ವಾರಂಟಿ ಎಟ್ಸೆಟ್ರಾ ವಿಲ್ ಬಿ ಡಿಫ್ರೆಂಟ್. ಸೊ EMD ಎಷ್ಟಿರಬೇಕು ಅದ್ರ ಬಗ್ಗೆ ದೇರ್ ಇಸ್ ಆ್ಯಸ್ ಪರ್ ದ ನಾರ್ಮ್ಸ್, ಆ್ಯಸ್ ಅ KTPP ನಾರ್ಮ್ಸ್ ಅದರ ಪ್ರಕಾರನೇ ಮಾಡಲಾಗಿದೆ. EMD does not mean that you can put 1000 crores EMD. That will deter. It will be restrictive tender. ನೀವು ಎಷ್ಟು ಜಾಸ್ತಿ EMD ಮಾಡಿದರೆ ಇಟ್ ವಿಲ್ ಬಿ ರೆಸ್ಟ್ರಿಕ್ಟ್ ಲಾಟ್ ಆಫ್ ಪೀಪಲ್ ಫ್ರಮ್ ಪಾರ್ಟಿಸಿಪೇಷನ್. ಸೊ ಅದಕ್ಕೋಸ್ಕರ EMD ತುಂಬ ಜಾಸ್ತಿ ಇಡೋಕ್ಕೆ ಯಾರೂ ಸಹ ಪ್ರಪೋನೆಂಟ್ ಆಗೋದಿಲ್ಲ. ಮತ್ತು ಆ ದೇಶದಲ್ಲಿ ನಾವು ಏನಾದರೂ ಉದ್ದೇಶಪೂರ್ವಕವಾಗಿ ಕಡಿಮೆ EMD ಇಟ್ಟಿದ್ದೀವಿ ಅಂತ ಹೇಳಿ ಆ ಭಾವನೆ ಕೂಡ ನಮ್ಮಲ್ಲಿ ನಾವು ಇಟ್ಕೋಬಾರ್ದು. ಅಮೌಂಟ್ ಕೊಟ್ಟು ಟೆಂಡರ್ನ ಹೇಗೆ ಅದು ಬೆಸ್ಕಾಂನಲ್ಲಿ ಒಂದು ವರ್ಷಕ್ಕೆ 4 ಮೀಟರ್ಗಳನ್ನು ಬದಲಾಯಿಸಬಹುದು. 4 ಲಕ್ಷ ಮೀಟರ್ಗಳನ್ನು ಬದಲಾಯಿಸಬಹುದು ಅಂತ ಒಂದು ಪ್ರಿಸಂಪ್ಷನ್ ಮಾಡ್ಕೊಂಡು ಅಷ್ಟೇ, ಅದು ಅಷ್ಟು ಬರ್ಬೋದು. ಹೊಸ ಅಂದರೆ ಈಗ ಆಲ್ರೆಡಿ ಹೇಳಿದ್ರು ಟೆಂಪರರಿ ಆ್ಯಂಡ್ ನ್ಯೂ ಕನೆಕ್ಷನ್ಸ್ ಅಂತ, ಅಷ್ಟು ಬರ್ಬೋದು ಅಂತ ಪ್ರೆಸ್ಯೂಮ್ ಮಾಡಿಕೊಂಡು ಅದ್ರ ಮೇಲೆ ಲೆಕ್ಕ ಹಾಕಿರೋಂಥದ್ದು. ಇಲ್ಲ, ಆಸ್ ಪರ್ KTPP ಅಂಡ್ KW4 ಪ್ರಕಾರ ಅದು 1 ವರ್ಷದನ್ನ ತೆಗೆದುಕೊಡ್ತಾರೆ. 1 ವರ್ಷದನ್ನ ಅಮೌಂಟನ್ನು ತೆಗೆದುಕೊಂಡು ಅದಕ್ಕೆ EMI ಕೂಡ ಅಂದರೆ EMI ಚಾರ್ಜಸ್ ಏನು ಬರ್ತದೆ ಅದನ್ನು ಕೂಡ ಲೆಕ್ಕ ಹಾಕ್ಕೊಂಡು EMI ಫಾರ್ ಎಂಟೈರ್ 10 yearsಗೆ ತೆಗೆದುಕೊಂಡಿದ್ದೀವಿ ನಾವು. ಮೀಟರ್ ಚಾರ್ಜಸ್ ಫಾರ್ 4 lakhs ಅಂದರೆ 4 lakh ಮೀಟರ್ಸ್ಗೆ 1 ವರ್ಷಕ್ಕೆ, ಮತ್ತು ಅದಕ್ಕೆ EMI ಫಾರ್ 10 years. ಅದು ಬೆಸ್ಕಾಮ್ದು. ಅದೇ ರೀತಿ ಅದರ್ ಎಸ್ಕಾಮ್ಸ್ದು ಕೂಡ ಒಂದು 3.94 lakhsನ ಪ್ರೆಸ್ಯೂಮ್ ಮಾಡಿಕೊಂಡು ಟೋಟಲಿ ಕ್ಲೋಸ್ ಟು 8 lakhs ಅಂತ ತೊಗೊತೀವಿ. ಸೊ ಅದರಲ್ಲಿ ಮೀಟರ್ ಕಾಸ್ಟ್ ಇದರಲ್ಲಿ ತೊಗೊಂಡಿಲ್ಲ, ಬಿಕಾಸ್ ಮೀಟರ್ ಕಾಸ್ಟ್ದು ಇಲ್ಲಿ ನಮ್ಮ ಟೆಂಡರ್ಲಿ ಒಳಪಟ್ಟಿಲ್ಲ. ಅದು ಎಸ್ಕಾಮ್ಸ್ನವರು ಬೇರೆ, ಅದರ್ ಎಸ್ಕಾಮ್ಸ್ನವರು ಬೇರೆ ಟೆಂಡರ್ ಮಾಡ್ತಾರೆ. ಅವ್ರದ್ದು EMI ಕಾಸ್ಟ್ ಮಾತ್ರ ತೊಗೊಂಡಿದ್ದೀವಿ.
ಇವೆರಡನ್ನೂ ಸೇರಿಸಿದಾಗ 9 ಇದೆ ಸರ್. ಸರ್ ಕೇರಳ Sir, what about the cost of these smart meters, sir? They are saying that it is 5 to 6 times more than what is in the market. This allegation. ಆದರೆ ಹೇಳಿ ಕಾಸ್ಟ್ ಆಫ್ ದ ಸ್ಮಾರ್ಟ್ ಮೀಟರ್ ಈಗ ಸಿಂಗಲ್ ಫೇಸ್ ಮತ್ತೆ 3 ಫೇಸ್ ಮತ್ತೆ CT ಆಪರೇಟೆಡ್ ಅಂತ 3 ಕೆಟಗರಿ ನಮ್ಮಲ್ಲಿದೆ. ಸಿಂಗಲ್ ಫೇಸ್ ಮೀಟರ್ ಬಂದು 4998 ಮತ್ತೆ 3 ಫೇಸ್ ಬಂದು ಅಬೌಟ್ 8800 ಮತ್ತೆ CT ಆಪರೇಟೆಡ್ ಬಂದು ಅಬೌಟ್ 28000 ರುಪೀಸ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಸ್ಟನ್ನು ಹೇಗೆ ಅರೈವ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಮ್ಮ ಬೆಸ್ಕಾಮ್ನಲ್ಲಿ ಮ್ಯಾನುಫ್ಯಾಕ್ಚರರ್ಸು 4-5 ನೋಟೆಡ್ ಮ್ಯಾನುಫ್ಯಾಕ್ಚರರ್ಸಿಂದ ಮೇಲ್ ಮುಖಾಂತರ ಅದನ್ನು ರೇಟ್ಸ್ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅದರ ಪ್ರಕಾರ ಫಾರ್ ಎಕ್ಸಾಂಪಲ್ ಅವರೇ ಕೋಟ್ ಮಾಡುವಂಥದ್ದು ರೇಟು ಶ್ನೀಡರ್ ಕಂಪನಿಯವರು 4970. ನಾನು ಇದು ಕೇಳ್ತಾ ಇದ್ದೀನಿ, ನಮ್ಮದು 80% ಆಫ್ ದ ಮೀಟರ್ಸ್ ಸಿಂಗಲ್ ಫೇಸೇ ಹೋಗ್ತದೆ, ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಶ್ನೀಡರ್ ಕಂಪನಿದು 4973 ರೂಪಾಯಿ, HPLದು 4965, ವಿಷನ್ ಟೆಕ್ 5184, ಜೀನಸ್ 5097. ಸೊ ಇದು ಸ್ಮಾರ್ಟ್ ಮೀಟರ್ ಕಾಸ್ಟ್. These are the reputed smart meter manufacturers in the country. Most of the states. ರೆಪ್ಯೂಟೆಡ್ ಅವರೇ ಕೊಟ್ಟರಂಥದ್ದು, ಅವ್ರದೇ ಡಾಕ್ಯುಮೆಂಟ್ ನೋಡ್ಕೊಂಡು ತಮಗೆ. ಟೆಂಡರ್ ಕೊಡಬೇಕಾದ್ರೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ಹೇಳಿ 45 ಡೇಸ್ ಕೊಡಬೇಕಾಗ್ತದೆ, as per KDBP 24 ಡೇಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪ. ಜೊತೆಗೆ ವಿತೌಟ್ ಎನಿ ಪಬ್ಲಿಕ್ ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಅಂದ್ರೆ ಟೆಂಡರ್ ಅಂದ್ರೆ ನಾವು ನೋಟಿಫಿಕೇಶನ್ ಇಶ್ಯೂ ಮಾಡಲಿಕ್ಕೆ ಮೊದಲು ತಯಾರಾಗಬೇಕಾಗುತ್ತೆ, ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಎಲ್ಲ. ಇದು ಸುಮಾರು ಜೂನ್ ಜುಲೈನಲ್ಲಿ ಪ್ರಕ್ರಿಯೆ ಆರಂಭ ಆಗಿದೆ, ಮೀಟಿಂಗ್ಗಳಾಗಿದೆ ಬೆಸ್ಕಾಂನಲ್ಲಿ As per the KERC directive. ಆಸ್ ಪರ್ ದಿ KERC ಡೈರೆಕ್ಷನ್ಸ್. ಸೊ ಅದನ್ನ ಆಗಿ ಎಲ್ಲ ಈ ಡೀಟೇಲ್ಸ್ ಎಲ್ಲ ತೆಗೆದುಕೊಂಡು ಬಿಡಿಂಗ್ ಡಾಕ್ಯುಮೆಂಟ್ಸ್ ಡ್ರಾಫ್ಟ್ ಎಲ್ಲ ರೆಡಿ ಮಾಡಿಕೊಂಡು ಆಗಸ್ಟ್ನಲ್ಲಿ ಬೋರ್ಡ್ ಮೀಟಿಂಗ್ನಲ್ಲಿ ಅಪ್ರೂವಲ್ ಆಗ್ತದೆ. ವಿ ಶುಡ್ ಗೋ ಫಾರ್ ಇಟ್ ಅಂತ ಅಂದ್ಬಿಟ್ಟು ಬೇಸ್ ರೇಟ್ ಏನು ಅಂತ ನಾವು ರೆಡಿ ಮಾಡಿಕೊಂಡು ನಂತರ ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಶನ್ ಇಶ್ಯೂ ಆಗ್ತದೆ. ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಶನ್ ಇಶ್ಯೂ ಆಗಿ ಆಮೇಲೆ ಪ್ರೀ ಬಿಡ್ ಆಗ್ತದೆ, ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್, ಫೈನಾನ್ಷಿಯಲ್ ಎವ್ಯಾಲ್ಯೂಯೇಷನ್ ಮಾಡಿ ಡಿಸೆಂಬರ್ನಲ್ಲಿ ಅವಾರ್ಡ್ ಮಾಡ್ತೀವಿ. ಪಬ್ಲಿಕ್ ನೋಟಿಫಿಕೇಶನ್ ಹ್ಯಾಸ್ ಬೀನ್ ಇಶ್ಯೂಡ್. ಸೆಪ್ಟೆಂಬರ್ನಲ್ಲಿ ಆಗಿದೆ. ಟೆಂಡರ್ ಪ್ರೋಸೆಸ್ ಎಷ್ಟು ದಿನ ಆಗಿದೆ? ಈಗ ಅವ್ರು ಅದನ್ನೇ ಹೇಳಿದ್ದಾರೆ. ಈಗ ನೀವು ಡೇಟ್ಸ್ ಬೇಕಾದ್ರೆ ಹೇಳ್ತಾರೆ ಅಷ್ಟೇ. ಈಗ ಕನ್ಫ್ಯೂಷನ್ಸ್ ಲೀಗಲ್ ಸ್ಟ್ಯಾಂಡರ್ಡ್ ಮತ್ತೆ ನೀವು ಪ್ರೋಸೆಸ್ ಮಾಡಿರೋ ಬಿಲ್ಡಿಂಗ್ ಇರಬಹುದು, ಬೇರೆ ಡಾಕ್ಯುಮೆಂಟ್ಸ್ ಗಳನ್ನ ಯು ಹ್ಯಾವ್ ಟು ಪಬ್ಲಿಷ್ ದಟ್ ಡೊಮೇನ್, ಪಬ್ಲಿಕ್ ಡೊಮೇನ್. ಈಗ ಒಂದು ರಚನೆ ಒಂದು ಕೇಳ್ಕೊಳ್ಳಿ, ಒಂದು ತಿಳ್ಕೊಳ್ಳಿ, ಇದು ಟೆಂಡರ್ ಪ್ರೋಸೆಸ್ ಮಾಡಿ ಇದೆಲ್ಲ ಮಾಡಿ ಸುಮಾರು ತಿಂಗಳುಗಳಾಗಿದೆ, ಗೊತ್ತಾಯ್ತಲ್ಲ. ಇದನ್ನೆಲ್ಲ ನಾನು ಟೆಂಡರ್ ಪ್ರೋಸೆಸ್ ಆಗಿಬಿಟ್ಟು ಎಲ್ಲ ಫೈನಲೈಸ್ ಆಗಿಬಿಟ್ಟು ಎಲ್ಲ ಆಗಿದೆ. ಈಗ ಯಾರಿಗಾದರೂ ಅದರಲ್ಲಿ ಏನಾದರೂ ಗ್ರೀವೆನ್ಸಸ್ ಯಾರಿಗೆ ಗ್ರೀವೆನ್ಸಸ್ ಇರಬೇಕು, ಯಾರಾದರೂ ಕಾಂಟ್ರಾಕ್ಟರ್ಸು ನಮ್ಮನ್ನು ಅದನ್ನು ಪಾರ್ಟಿಸಿಪೇಟ್ ಮಾಡಿ ಬಿಡಲಿಲ್ಲ ಅಂತ ಹೇಳ್ಬಿಟ್ರೆ ದೇರ್ ಇಸ್ ಎ ಆಪ್ಷನ್ ಫಾರ್ ದಮ್ ಟು ಗೋ ಟು ಕೋರ್ಟ್ ಆ್ಯಂಡ್ ಗೆಟ್ ಎ ಥಿಂಗ್. ನಾನು ಇಲ್ಲಿ ಕೂತ್ಬಿಟ್ಟು ಅದನ್ನು ಆ ಟೈಮಲ್ಲಿ ಯಾರಾದರೂ ಕೇಳಿದ್ದಾರೆ ಇದು ಸುಮಾರು ವರ್ಷ ಡಿಸೆಂಬರ್ ಕೇಳಿ ಒಂದು ನಿಮಿಷ ಇಲ್ಲ ಕೇಳಿ ಆಚೆನವ್ರೆ. ನೋ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ಪಬ್ಲಿಕ್ಕಲ್ಲಿ ಪರ್ಸೆಪ್ಷನ್ಸು ಅದು ಕೆಲವು ರಾಜಕೀಯ ಪಕ್ಷದವರು ಮಾಡಿರ್ಬೋದು ಅಥವಾ ಕೆಲವು ಮಾಧ್ಯಮದವರು ಮಾಡಿರ್ಬೋದು ಕೆಲವು. ಆದರೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಮಿಸ್ಯೂಸ್ ಆಗಲಿಲ್ಲ. ಅದತ್ರ ಮಿಸ್ಯೂಸ್ ಆಗಿದ್ದರೆ ನಾವ್ಯಾಕೆ ಸೆಲೆಕ್ಟೆಡ್ ಇದಕ್ಕೆ ಹೋಗ್ಬೇಕಾಗಿತ್ತು. 1 crore 62 lakhs ಅಲ್ಲ 2 crores 16 lakhs ನಮ್ಮದು ಕನ್ಸ್ಯೂಮರ್ಸ್ 2 crore 16 lakhs ಇದೆ. ನಾವು ಈ ಟೆಂಪರರಿಗೆ ಹೊಸ ಕಲೆಕ್ಷನ್ಗೆ ಮಾತ್ರ ಹೋಗ್ಬೇಕಾಗಿತ್ತು. ಆ ಥರ ನಾವು ಹೋಗಿದರೆ ನಾವು ಇಡೀ ಕನ್ಸ್ಯೂಮರ್ಸ್ಗೆ ಚೇಂಜ್ ಮಾಡಲಿಕ್ಕೆ ಹೋಗ್ಬೋದಾಗಿತ್ತು. ಸೆಂಟ್ರಲ್ ಗೌರ್ಮೆಂಟಿದು ಆರ್ಡರ್ ಇಟ್ಟಿದ್ದು ಯು ಚೇಂಜ್ ಆಲ್ ದ ಮೀಟರ್ಸ್ ಅಂದ್ಬಿಟ್ಟು. ನಾವು ಆ ಥರ ಮಾಡಲಿಲ್ಲ. ನಾವು ಮಿನಿಮಮ್ ಆಗಿ ಯಾರು ಹೊಸದಾಗಿ ಕನೆಕ್ಷನ್ ತೊಗೊಳ್ತಾರೆ, ಟೆಂಪ್ರರಿ ತಗೊಳ್ತಾರೆ, ಅವ್ರನ್ನ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಹೋಗಿದ್ದೀವಿ ಹೊರತು ಎಲ್ಲ ಕನ್ಸ್ಯೂಮರ್ಸು ಬದಲಾವಣೆ ಮಾಡಲಿಕ್ಕೆ ಹೋಗಲಿಲ್ಲ. ನಮಗೆ ಯಾವ ಥರ ವೆಸ್ಟೆಡ್ ಇಂಟ್ರೆಸ್ಟ್ ಇದ್ದರೆ ನಾವು ಅದನ್ನೇ ಮಾಡ್ತಾ ಇದ್ದೀವಲ್ಲ. ಬೇರೆ ಸ್ಟೇಟಲ್ಲಿ 57 ರೂಪಾಯಿ ಇದೆ, ನಮ್ಮಲ್ಲಿ 71 ಬೇರೆ ಸ್ಟೇಟ್ ನೋಡಿ. ಅದನ್ನು ನಿಮಗೆ ಕರೆಕ್ಟಾಗಿ ಬೇಕಾದ್ರೆ ಅದು ಹೇಳ್ತೀರಾ. ಬೇರೆ ಸ್ಟೇಟ್ ಡೇಟ್ ಕೇಳಿದ್ದಾರೆ, ಅದು ಕೇಳ್ಬಿಡ್ತೀವಿ. ಅವರ ಕೇಳಿದಲ್ಲ, ಇಲ್ಲಿ ಯಾರೋ ಕೇಳಿದ್ದಾರೆ, ಇವರು ಕೇಳಿದ್ರು 29-24 ಪಬ್ಲಿಷ್ ಆಗಿದೆ. KTPB ಪ್ರಕಾರ ಕೊಡ್ತಾರೆ. ನೋಡಿ
ಎಲ್ಲ ಲೀಡಿಂಗ್ ಕೇಳಿ ಹೇಳ್ತಾರೆ ಅವ್ರದ್ದು. ನೀವು ಕೇಳೋ ಒಂದೊಂದು ಪ್ರಶ್ನೆಗೆ ಇಮಿಡಿಯೇಟಾಗಿ ಅವ್ರ ಹತ್ರ ರೆಕಾರ್ಡ್ ಇದೆ, ನೋಡ್ಬಿಟ್ಟು ಹೇಳ್ತಾರೆ. ಏನಾದ್ರು ತಪ್ಪಾಗ್ಬಿಟ್ರೆ ತೊಂದರೆ ಆಗ್ತದಲ್ಲ, ಮತ್ತೆ ನೀವು ಅದನ್ನೇ ಹಿಡಿತೀರ. ನೀವು ಹಿಡಿಯೋದಕ್ಕಿಂತ ಅಲ್ಲಿ ಕೆಲವರು ಇದ್ದಾರಲ್ಲ, ಮೊಸರಲ್ಲಿ ಕಲ್ಲು ಹುಡ್ಕೊಂಡೇ ಇದ್ದಾರೆ, ಅಂಥವ್ರು ಕೆಲವರು ಇದ್ದಾರೆ. ಅದಕ್ಕೆ ನಾವು ಭಾರಿ ಕೇರ್ಫುಲ್ ಆಗಿ ಉತ್ತರ ಕೊಡ್ತಾ ಇದ್ದೀವಿ. ವಿ ಆರ್ ಟೇಕಿಂಗ್ ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ 15,000 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ನಿಮ್ಮ ಗಂಭೀರ ಆರೋಪ ಹೊರಿಸಿದ್ದಾರೆ. ಪದೇ ಪದೇ ನೀವು ಸಚಿವರಾದಂಥ ಸಂದರ್ಭದಲ್ಲೆಲ್ಲ ಈ ರೀತಿಯಾಗಿ ಆರೋಪ ಬರುತ್ತೆ, ಯಾಕೆ? ಈಗ ಒಂದು ನಿಮಿಷ, ನನ್ನ ಹಳೆಯ ನೆನಪನ್ನು ನೀವು ಸ್ವಲ್ಪ ಇದು ಮಾಡ್ತೀರಾ, ಇದು ಹಾಕ್ಲಿಕ್ಕೆ. ಇದೇ ಅಶ್ವಥ್ ನಾರಾಯಣ ಅವರು, ಇದೇ BJP ಅವರು, ಏನು ಅದೇ JDS ಅವರು ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಮಾಡಿದಾರಲ್ಲ. ಯಾವ ವಿಚಾರದಲ್ಲಿ? ಡಿ ಕೆ ರವಿ ವಿಚಾರದಲ್ಲಿ, ಗಣಪತಿ ಇದರ ವಿಚಾರದಲ್ಲಿ ಮಾಡಿದಾರಲ್ಲ. ನೀವು ಸಮೇತ ಸಾಕಷ್ಟು ಪ್ರೆಸ್ ಅವರು ಅದು ಏನು ಎಲ್ಲ ಕೂತ್ಬಿಟ್ಟು ರಿಟೈರ್ಡ್ ಆಫೀಸರ್ ಅಂತೆ, ಅವನು ಫೊರೆನ್ಸಿಕ್ ಇವರಂತೆ ಅವರಂತ ಕೂತ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಮಾಡಿ, ನಾವು ಅದರ CBI ಕೊಟ್ಬಿಟ್ಟು CID ಎನ್ಕ್ವೈರಿ ಮಾಡಿ ಹೋಗಿ ಎಲ್ಲ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ತನಕ ಹೋದ್ರಲ್ಲ. ನನ್ನ ಮೇಲೆ ಆರೋಪ ಮಾಡಿಬಿಟ್ಟು ಒಂದು ದಿವಸ ಆದರೂ ಬಂದುಬಿಟ್ಟು ರಿಗ್ರೆಟ್ ಹೇಳಲಿಕ್ಕೆ ಅವ್ರಿಗೆ ಆಯಿತಾ? ಅದು ಈ ಪಾರ್ಟಿ. ಈಗ ಮೊನ್ನೆ ಮೂಡಾಯದಲ್ಲಿ ಸಮೇತ ನಮ್ಮ ಮುಖ್ಯಮಂತ್ರಿಯವ್ರ ಮೇಲೆಲ್ಲ ಹೇಳಿದಾರಲ್ಲ, ಎಲ್ಲ ಹೇಳ್ಬಿಟ್ಟು ಇವತ್ತೇನಾದ್ರು ರಿಗ್ರೆಟ್ ಮಾಡ್ತಾ ಇದ್ದಾರಾ? ಇವ್ರು ಏನಿಲ್ಲ, ಹಿಟ್ ಆ್ಯಂಡ್ ರನ್ ಮಾಡ್ತಾರೆ ಹೊರತು ಅವ್ರದ್ದು. ನನಗೆ ಅವ್ರ ವಿಚಾರದಲ್ಲಿ ನಾನು ಮಾತಾಡ್ತಾ ಇಲ್ಲ. ಕೇಳಿ ಅವರು ನೋಡಿ, ಕೇಳಿ ಒಂದು ನಿಮಿಷ, ಅವ್ರ ವಿಚಾರ ನೀವು ಕೇಳಿದಕ್ಕೆ ಉತ್ತರ ಕೊಡ್ತೀನಿ ನಾನು. ಈಗ ಯಾರು ಯಾರು ಅಸೆಂಬ್ಲಿಯಲ್ಲಿ ಕ್ವಶನ್ ಹಾಕಿ ನಾನು ರಿಪ್ಲೈ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಇವತ್ತು ಅಸೆಂಬ್ಲಿಯಲ್ಲಿ ಯಾವ ರೀತಿಯಲ್ಲಿ ಅವರು ಇದು ಮಾಡಿದ್ರು. ಸ್ಪೀಕರ್ ಅವರು ರಿಪ್ಲೈ ಕೇಳಲಿಕ್ಕೆ ರೆಡಿ ಇರೋಲ್ಲಿ ಕೂತಿರ್ಬೇಕಾಗಿತ್ತಲ್ಲ. ಅವರು ಹೋಗಿ ಗಲಾಟೆ ಮಾಡಿ ಇದು ಮಾಡಿ ಇವತ್ತು MLA ಶಿಪ್ಪಿಂದಲೇ ಸಸ್ಪೆಂಡ್ ಆಗಿದ್ದಾರೆ. ಅವ್ರ ವಿಚಾರ ನಾನು ಯಾಕೆ ಮಾತಾಡೋದು? ನೀವು ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಅವರು BJP ಲೀಡ್ರು ಅಂದ್ಬಿಟ್ಟು ಆನ್ಸರ್ ಮಾಡಬೇಕೆ ಹೊರತು ಅವರು MLA ಇವತ್ತು MLA ಆಗಿಲ್ಲ, ಅವರು ಸಸ್ಪೆಂಡ್ ಆಗಿಬಿಟ್ಟಿದ್ದಾರೆ. ನೋಡಿ ಸದನದಿಂದ ಆದರೆ ಸದನದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸದನದಲ್ಲಿ ಕೊಡಬೇಕಲ್ಲ ನಾನು. ಅವ್ರು ಕೊಡಲಿಕ್ಕೆ ಆಗ್ತದಾ? ಅವ್ರು ಕೇಳಿದ ಪ್ರಶ್ನೆ ಸದನದಲ್ಲಿ ಕೇಳಿ ನನ್ನ, ಅದಕ್ಕೆಲ್ಲ ನೀವು ಇಲ್ಲಿ ಬಂದುಬಿಟ್ಟು ನನ್ನ ನೀವು ಕೇಳಿದ್ರೆ ನಾನು ಆ ಥರ ಇದು. ಬಟ್ ನೀವು ಕೇಳುವಾಗ ಸ್ವಲ್ಪ ಡಾಕ್ಯುಮೆಂಟ್ ಇಟ್ಬಿಟ್ಟು ಹೇಳಬೇಕು. 15,000 ಕೋಟಿಯಿಂದ ಹೇಳ್ಬೇಕಾದ್ರೆ ಅದು ಯಾವ 15,000 ಕೋಟಿ ರೂಪಾಯಿ? ಈಗ ಹೇಳ್ದಾರ ನಮ್ಮ MD ಅವರು 900 ಎಲ್ಲ ಸೇರಿ ಕಾಸ್ಟ್ ಸೇರಿಬಿಟ್ಟು ಅದು ಹೆಂಗೆ ಹಗರಣ ಆಗ್ತದೆ? ಸರ್, ಈಗ ಅವರು ಆರೋಪ ಮಾಡೋದು ಮೇಂಟೆನೆನ್ಸ್ ಕಾಸ್ಟು ಬೇರೆ ಸ್ಟೇಟಲ್ಲಿ 57 ರೂಪಾಯಿ ಇದೆ, ಇಲ್ಲಿ 71 ರೂಪಾಯಿ. ನೀವು ಕೇಳಿ ನೀವು ಅದನ್ನು ಕೇಳಿದ್ರೆ ಅದಕ್ಕೂ ಉತ್ತರ ಕೊಡ್ತೀನಿ ನಾನು. ನೀವು ಯಾವುದೆಲ್ಲ ಕೇಳ್ತೀರೋ ಅದು ಕೊಡಿ. ಮೇಂಟೆನೆನ್ಸ್ ಕಾಸ್ಟ್ ಬೇರೆ ಸ್ಟೇಟ್ ಪೇಪರ್ದೊಂದು ಕೇಳಿದ್ರು, ಪ್ರಜಾವಾಣಿ ಮತ್ತು ಹಿಂದೂನಲ್ಲಿ ಆಗಿದೆ. ಪ್ರಜಾವಾಣಿ ಮತ್ತು ಹಿಂದೂ ಆನ್ 20th ಸೆಪ್ಟೆಂಬರ್ ಕೊಡ್ತೇವೆ. ಓಕೆ ಅದನ್ನು ರಿಲೀಸ್ ಮಾಡ್ತೇವೆ. ಗೊತ್ತಿಲ್ಲ ಇದೆ ಮೇಂಟೆನೆನ್ಸ್ ಕಾಸ್ಟ್. ಬೇರೆ ರಾಜ್ಯದಲ್ಲಿ ಈಗ ನೀವು 16 ರಾಜ್ಯಗಳನ್ನ ಹೆಸರು ಮಾಡೋದು ಸರ್. ಸ್ಮಾರ್ಟ್ ಮೀಟರ್ ಎಷ್ಟಿದೆ, ಆಮೇಲೆ ಕಾಸ್ಟ್ ಇದೆ, ಅದು ನೋಡಿ. ಬೇರೆ ಹೇಳಿ ಸರ್, ಒಂದ್ ನಿಮಿಷ. ಗ್ರಾಹಕರಿಗೆ ನೀವು ಇಂಥದೇ ಮೀಟರ್ ತಗೊಳ್ಳಿ ಅಂತ ಹೇಳಕ್ಕೆ ಸರ್ಕಾರ ನೋಡಿ, ಒಂದು ನಿಮಿಷ ಆಯ್ಕೆ ಕೊಡಿ ಸರ್. ಬೇಕಾದ್ರೆ ಕೇಳಿ, ಒಂದು ನಿಮಿಷ ಕೇಳಿ. ನಾನು ಹೇಳ್ಬಿಡ್ತೀನಿ ಸರ್, ನಾನು ಹೇಳ್ಬಿಡ್ತೀನಿ. ಈಗ ಸರ್ಕಾರದವರು ನಮ್ಮ ಮೇಲೆ ಒತ್ತಡ ಹಾಕ್ಬಾರ್ದು, ಇದೇ ಮೀಟರ್ ತಗೊಳ್ಳಿ ಅಂತ. ನೀವು ಒಂದ್ 5 ಆಯ್ಕೆ ಕೊಡಿ. ನೀವ್ ಹೇಳಿದ್ಮೇಲೆ ನಾವೇ ತಗೊಳ್ಬೇಕು. ಒಂದ್ 2ನೇದು, ಬೇರೆ ರಾಜ್ಯದಲ್ಲಿ 2,000 2,500 ಸಿಗೋ ಮೀಟರ್ ಕರ್ನಾಟಕದಕ್ಕೆ 4,000 5,000 ಆಗ್ತಾ ಇದೆ. ಒಂದ್ 2ನೇದು ನಿರ್ವಹಣೆ ವೆಚ್ಚ ಬೇರೆ ರಾಜ್ಯದಲ್ಲಿ 51 ರೂಪಾಯಿ 50 ರೂಪಾಯಿ ಇದೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ 75 ರೂಪಾಯಿ? ಈಗ ನಾವು ನೋಡಿ, ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಟೆಂಡರ್ ಕಾಪಿ ಅದು ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ಸ್ಗೆ ಪ್ರತಿಯೊಬ್ಬರಿಗೆ ಕ್ವಾಲಿಫಿಕೇಷನ್ ಹಾಕ್ಬಿಟ್ಟು ಟೆಂಡರ್ ಕರೀತೀವಿ. ನಾವು ಹೋಗಿ ಗೂಗಲ್ ನೋಡಿಬಿಟ್ಟು 1000 ಬಂದಿದೆ. ವಿಶ್ವನಾಥ್ ಅವರು ಹೇಳಿದ್ರು, ಗೂಗಲಲ್ಲಿ 1500 ಸಿಕ್ತು. ನೋಡ್ರಿ, ಈ ಥರ ನೀವು ಹೇಳಿ. ನಾನು ಹೇಳ್ತಾ ಇದ್ದು ಅವ್ರು ಏನು ಹೇಳಿದ್ದಾರೆ ಅದನ್ನು ಹೇಳಿದ್ದೀನಿ. ಈಗ ನಾವು ಟೆಂಡರು ಕರಿಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಟೆಂಡರ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇದನ್ನು ಸಪ್ಲೈ ಮಾಡುವವರು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ನೀವು ಈಗ ಒಂದು ನಿಮಿಷ ಕೇಳಿ. ಮೀಟರ್ ಮ್ಯಾನುಫ್ಯಾಕ್ಚರ್ ಮಾಡುವವರು ಯಾವಾಗಲೂ ಮೀಟರ್ ಅಳವಡಿಸಲಿಕ್ಕೆ ಹೋಗೋದಿಲ್ಲ. ಈಗ
ಇವರಿದಲ್ಲ ನಮ್ಮ ಟೆಕ್ನಿಕಲ್ ಇದು ಕೊಡ್ತಲ್ಲ AMI ಅವರು ಮಾಡೋದಲ್ಲ, ಅದನ್ನು ಮಾಡಬೇಕಾಗಿರೋ ಒಬ್ಬರು ಇರ್ತಾರೆ. ಅದಕ್ಕೆ ನಾವು ಇಂತಿಂಥವ್ರು ಕ್ವಾಲಿಫಿಕೇಷನ್ ಇರೋರನ್ನು ತಗೊಳ್ಳಿದ್ದು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಅವರು ಮಾಡಿದ್ದಾರೆ. ನೀವು ಈಗ ನಾನು 4 ಲಕ್ಷ ಅಂದ್ಬಿಟ್ಟು ನನ್ನ ಇಷ್ಟ ಪ್ರಕಾರ ಮಾಡ್ಬೋದಾ? ನೀವು ಕಡಿಮೆ ಇದೆ ಅಂದ್ಬಿಟ್ಟು ನಾಳೆ ನಾನು ಸಪ್ಲೈ ಮಾಡಿದರೆ ನಾಳೆ ಫೇಲ್ಯೂರ್ ಆದರೆ ಹೂಸ್ ಗೋಯಿಂಗ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ? ನೋಡಿ ನೀವು ಆ ಕೊಡು ನೋಡಿ, ಒಂದು ನಿಮಿಷ ಇಲ್ಲ ಆಗೋದು ಅದಕ್ಕೆ ಒಂದು ನಿಮಿಷ ಇಲ್ಲ, ಒಂದು ನಿಮಿಷ ಕೇಳಿ, ಇಲ್ಲ ಕೇಳಿ. ಈಗ ನೀವು ಹೇಳ್ತಾ ಇದ್ರೆ ಯಾರೋ ಟೆಂಡರ್ ಅವರು ಬಂದ್ರು ಹಾಕಿದ್ರು ಅಂತ, ಅವರು 15,000 ಹಾಕಿದ್ರು ನೀವು ಅದಕ್ಕೆ ಒಪ್ಕೊತೀರಿ? ಒಂದು ನಿಮಿಷ ಕೇಳಿ. ಎರಡನೇದು ಸರ್, ಅಲ್ರಿ ಬೇರೆ ರಾಜ್ಯದಲ್ಲಿ ಸರ್, ಬೇರೆ ರಾಜ್ಯದಲ್ಲಿ ಇದೇ ಟೆಕ್ನಾಲಜಿಗೆ ಇದೇ ಸ್ಮಾರ್ಟ್ ಮೀಟರ್ಗೆ 2,000-2,500 ಆಗ್ತಿದೆ. ಇಲ್ಲಿ ಯಾಕೆ 4 ಯಾವ ರಾಜ್ಯ? ಯಾವ ರಾಜ್ಯ? ಮಧ್ಯಪ್ರದೇಶ. ಆಯ್ತು ತಾನೆ? ಅಲ್ಲಲ್ಲ ಕೇಳಿ ಒಂದು ನಿಮಿಷ. ನೀವು ಹೇಳಿದಕ್ಕೆ ನಾನು ಆನ್ಸರ್ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ಈಗ ಮಧ್ಯಪ್ರದೇಶ ಅಂತ ಹೇಳಿದಿರ, ನಾನು ಈಗ ಡೀಟೇಲ್ಸ್ ಕೊಡ್ತೀನಿ. 2,500 ರೂಪಾಯಿಗೆ ಯಾವ ರಾಜ್ಯದಲ್ಲಿ ಸಮೇತ ಹೇಳ್ದು ನೀವು ಬಿಟ್ಟರೆ ತಾನೇ ಹೇಳೋದು. ನೀವು ನಾವು ಅದು ಹೇಳಲಿಕ್ಕೆ ಕೂತಿದ್ದೀವಿ ಇಲ್ಲಿ. ಇಲ್ಲ ಅವ್ರದ್ರಲ್ಲೇ ಒಂದು ನಿಮಿಷ ಅವ್ರು ಹೇಳಿ ಬೀಟೋದು ಬೇರೆ ಬೇರೆ ರಾಜ್ಯದಲ್ಲಿ. ಈಗ ನಮ್ದು ಟೆಂಡರ್ ಆಕ್ಚುಲಿ ಬೇರೆ ರಾಜ್ಯಕ್ಕೆ ವಿಭಿನ್ನವಾಗಿದೆ ಅಂತಂದ್ರೆ ನಮ್ಮಲ್ಲಿ ಮೀಟರ್ ಕಾಸ್ಟ್ ನ ಅಪ್ ಫ್ರಂಟ್ ಕನ್ಸ್ಯೂಮರೇ ಬೇರ್ ಮಾಡಬೇಕಾಗಿದೆ. ಬೇರೆ ರಾಜ್ಯಗಳಲ್ಲಿ ಅದು ಬಲ್ಕ್ ರಿಪ್ಲೇಸ್ಮೆಂಟ್ RDSS ಸ್ಕೀಮ್ ಅದನ್ನ ಓವರ್ ಅ ಪೀರಿಯಡ್ ಆಫ್ 10 years ಅಥವಾ ಕೆಲವೊಂದ್ ಕಡೆ 8 years, ಕೆಲವೊಂದ್ ಕಡೆ 6 years ಮಾಡಿದ್ದಾರೆ. ಸೊ ಆ ರೀತಿ ಮಾಡ್ತಾರೆ. ಅಂದ್ರೆ AMISP ಜೊತೆಗೆ ಹಾಕೊಂಡು, AMISP ಅಂತಂದ್ರೆ ಮಂತ್ಲಿ ಚಾರ್ಜಸ್, ಅದ್ರ ಜೊತೆಗೆ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಕೆಲವೊಂದು ಸಿಕ್ಕಿಂ ರಾಜ್ಯ AMISP ಚಾರ್ಜಸ್ ವಿಚ್ ಇನ್ಕ್ಲೂಡ್ಸ್ ಮೀಟರ್ ಚಾರ್ಜಸ್ ಆಲ್ಸೋ 148 rupees ಇದೆ ಪರ್ ಮಂತ್ ಪರ್ ಮೀಟರ್ ಅಂತ ಕರಿತೇವೆ. ಬೆಸ್ಟ್ ಮಹಾರಾಷ್ಟ್ರ 118 ರೂಪಾಯಿ, ವೆಸ್ಟ್ ಬೆಂಗಾಲ್ 117.7 ಅಂದ್ರೆ 118, ಮಣಿಪುರ 130, ಮತ್ತೆ ಮಹಾರಾಷ್ಟ್ರದಲ್ಲಿ ಡಿಫರೆಂಟ್ ಪ್ಯಾಕೇಜಸ್ ಇದೆ. 120, 117, 117.26, 116.91, 114.92, ಮತ್ತೆ ಇನ್ನೊಂದು ಮಹಾರಾಷ್ಟ್ರದಲ್ಲಿ 110.75, ಅನದರ್ ಪ್ಯಾಕೇಜ್ 109.49, ಮತ್ತೆ ಮಿಜೋರಾಂ 111.28, ವೆಸ್ಟ್ ಬೆಂಗಾಲ್ ಡಿಸ್ಕೌಂಟ್ ಮತ್ತೊಂದು 115 ರೂಪಾಯಿ, ಮತ್ತೆ ಇನ್ನೊಂದು JNK ನಲ್ಲಿ 110 ರೂಪಾಯಿ, ಆಂಧ್ರ ಪ್ರದೇಶ್ ಸ್ಮಾಲ್ ಪೋರ್ಷನ್ ಅಲ್ಲಿ ಮಾಡಿದರೆ 109 ರೂಪಾಯಿ, ಮತ್ತೆ ನಾಗಾಲ್ಯಾಂಡ್ 108. ಸರ್ ಕೇರಳ, UP, ಗುಜರಾತ್, ತೆಲಂಗಾಣದಲ್ಲಿ 57 ರೂಪಾಯಿ ಇದೆ. ಅವರು ಈ ಸ್ಕೀಮ್ ತೆಗೆದುಕೊಂಡಿಲ್ಲ. ಅಂದ್ರೆ ಒಂದು ಪೈಲಟ್ ಸ್ಟಡಿ ಮಾಡಿದ್ದಾರೆ 2022 ನಲ್ಲಿ. ಅದ್ ಬಿಟ್ರೆ ಆಕ್ಚುಲಿ ಅದು ಭಾರಿ ಕಡಿಮೆ ಮಾಡಿದ್ದಾರೆ. ತೆಗೆದುಕೊಂಡಿಲ್ಲ ಅವರು. ಅದಕ್ಕೆ ಬರ್ತೀನಿ. ಅಲ್ಲ ಇದೇನು ಕೇಳಿದೆ ಗೊತ್ತಾ? ದಟ್ ಇನ್ಕ್ಲೂಡ್ಸ್ ಸ್ಮಾರ್ಟ್ ಮೀಟರ್ ಆಲ್ಸೋ ಇನ್ ದೇರ್ ಕೇಸ್. ನಮ್ಮ ಕೇಸಲ್ಲಿ ಕಂಬೈನ್ಡ್ ಇದೆ. ಮೀಟರ್ ಸೆಪರೇಟ್ ಆಗಿ ನಮ್ಮಲ್ಲಿ ಡಿಫರೆನ್ಸ್ ಏನಂತ ಹೇಳ್ತೀವಿ. ನಮ್ಮಲ್ಲಿ ಸ್ಮಾರ್ಟ್ ಮೀಟರ್ ಸೆಪರೇಟ್ ಹೇಳ್ತೀವಿ ನಾವು. 4,998 ಅಂತ ಹೇಳಿದ್ನಲ್ಲ, 4,998 ಸ್ಮಾರ್ಟ್ ಮೀಟರ್ ಆದ್ರೆ 75 ರೂಪಾಯಿ ಪರ್ PMPM ಅಂತೀವಿ, ಪರ್ ಮಂತ್ ಪರ್ ಮೀಟರ್ ಕಾಸ್ಟ್ ಅಂತ ಅಂದ್ಬಿಟ್ಟು 75 ರೂಪೀಸ್ ನಮ್ದು ಟೆಂಡರ್ ಅರೈವ್ ಆಗಿರೋಂಥದ್ದು. ಸೊ ಈ 4,998 ಅದ್ರ ಜೊತೆಗೆ ಸೇರಿಸಿದ್ರೆ 75 ರೂಪಾಯಿ ಜೊತೆಗೆ ಸೇರಿಸಿದ್ರೆ ಬೇರೆ ರಾಜ್ಯದವ್ರು ಮಾಡಿರೋ ಮಾದರಿನಲ್ಲೇ ನಾವು ಮಾಡಿದ್ರೆ ನಮ್ದು 116 ರೂಪಾಯಿ. ಈಗ ಹೇಳ್ದಾರ ತಮಗೆ 130ರಿಂದ 112, 111 ತನಕ ಹೇಳ್ತಾರೆ. ಅಲ್ಲಿ ಒಂದು ಡಿಫ್ರೆನ್ಸ್ ಇದೆ ಹೇಳ್ತೀನಿ. ಒಂದು ವಿಷಯ ಸಿ ಮೋಸ್ಟ್ ಆಫ್ ದ ಸ್ಟೇಟ್ಸು RDS ಸ್ಕೀಮ್ ತಗೊಂಡು ಅವ್ರ ಮೀಟ್ರ್ಗಳನ್ನ ಚೇಂಜ್ ಮಾಡ್ತಾರೆ. ಬಲ್ಕ್ ಫಾರ್ ಎಕ್ಸಾಂಪಲ್ ಬೆಂಗಳೂರು ಸಿಟಿಯಲ್ಲಿ ಈಗ ನಾವು ಕೊಟ್ಟಿದ್ದು ಬರೀ ಹೊಸ ಮೀಟ್ರಿಗೆ ಮಾತ್ರ ಕೊಡ್ತೀವಿ, ಟೆಂಪ್ರರಿ ಮಾತ್ರ ಕೊಡ್ತೀವಿ. ಅದು ಹೊಸದು ಎಲ್ಲಿ ಹಾಕ್ಬೋದು? ಒಂದು ಇದರಲ್ಲಿ ಬನಶಂಕರಿಯಲ್ಲಿ ಹಾಕ್ಬೋದು, ಇನ್ನೊಂದು ನಮ್ಮ HPR ಇದರಲ್ಲಿ ಹಾಕ್ಬೋದು, ಬೇರೆ ಬೇರೆ. ಇವರು ಹೋಗ್ಬಿಟ್ಟು ಅದನ್ನು ಇದು ಮಾಡಿಬಿಟ್ಟು ಬರಬೇಕಾಗ್ತದೆ. ಬೇರೆ ನಿಮ್ಮದು ಎಂಟೈರ್ ಮಾಡೋದಾದ್ರೆ ಬೆಂಗಳೂರು ಒಂದು ಸೈಡಿಂದ ತಗೊಂಡು ಮಾಡಬೇಕಾಗ್ತದೆ. ಇವರಿಗೆ 5 ವರ್ಷ ಕೊಟ್ಟರೆ 5 ವರ್ಷವೂ ಇವರು ಆ ಟೀಮ್ ಇಟ್ಕೊಂಡಿರ್ಬೇಕಾಗಿತ್ತು. ಎಲ್ಲಿ ಕರೆ ಬರ್ತದೆ, ಎಲ್ಲಿ ಬರ್ತದೆ ಅಲ್ಲಿಗೂ ಮಾಡಬೇಕು. ಅದೇ ಎಂಟೈರ್ ದೊಡ್ಡ ಬಲ್ಕಾಗಿ ಮಾಡೋದಾದರೆ ಕಡಿಮೆ ಬರ್ತದೆ. ಅದೊಂದು ದಟ್ ಈಸ್ ಆಲ್ಸೋ ಅಡ್ವಾಂಟೇಜ್. ಬಲ್ಕ್ ಮಾಡಲಿಕ್ಕೆ ನಾವು 2,16 ಲಕ್ಷ ಮಾಡಿದ್ರೆ ನಮ್ಮದು ಕಡಿಮೆ ಭಾರಿ ಕಡಿಮೆ ಆಗುತ್ತೆ. ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ 900 ಸಬ್ಸಿಡಿ ಕೂಡ ಸಿಗ್ತದೆ ಬಲ್ಕ್ ಮಾಡುವಾಗ. ಮತ್ತೆ RDSS ಸ್ಕೀಮ್ ಮಾಡಿದರೆ 900 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು. ಅದು ಸ್ಮಾರ್ಟ್ ಮೀಟರ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು 900 ಪರ್ ಮೀಟರ್ಗೆ ಸಬ್ಸಿಡಿ ಕೂಡ ಕೊಡ್ತಾರೆ. ಅದು ನಮಗೆ ಅನ್ವಯ ಇಲ್ಲ, ನಮಗೆ ಸಿಕ್ಕೋದಿಲ್ಲ. ಆರ್ ನಾಟ್ ಟೇಕನ್ RDSS. ಮತ್ತೆ ಇನ್ನೊಂದು RDSS ನಲ್ಲಿ ಮಾಡುವಾಗ ರೇಡಿಯೋ ಫ್ರೀಕ್ವೆನ್ಸಿ ದೇ ಸಮಥಿಂಗ್ ಕಾಲ್ಡ್ RF ಮೆಶ್. ಆವಾಗ ಏನಾಗುತ್ತೆ, ಕೆಲವು ಏರಿಯಾನಲ್ಲಿ ಸಪೋಸ್ ತಮಗೆ ಸಿಗ್ನಲ್ ಸಿಗ್ತಾ ಇಲ್ಲ, ಆವಾಗ ಅದರ್ವೈಸ್ ಬಹಳ ಪಕ್ಕದಲ್ಲಿ ಮೀಟರ್ಸ್ ಇದೆ, ಆವಾಗ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಮೆಶ್ ಮಾಡ್ತಾರೆ. ತಾವು ಮನೆಯಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇರುವಾಗ ಅದು ಎಕ್ಸ್ಟೆಂಡರ್ ಹಾಕ್ತೀರಾ ಬೇರೆ ಬೇರೆ ರೂಮ್ನಲ್ಲಿ, ಅದರ RF ಮೆಶ್ ಮಾಡ್ತಾರೆ. ಆವಾಗ ಒಂದು ಮೀಟರ್ ಬೇರೆ ಮೀಟರ್ ಜೊತೆಗೆ ಕಮ್ಯುನಿಕೇಟ್ ಮಾಡುತ್ತೆ.
ಬರೀ ಒಂದೇ ಸಿಮ್ ಕಾರ್ಡಿಂದ ಎಲ್ಲ 50 ಮೀಟರ್ 100 ಮೀಟರ್ದ ಡೇಟಾ ಪುಷ್ ಆಗುತ್ತೆ. ಅದು ಆರ್ ಎಫ್ ಮೆಶ್ ಇಸ್ ಚೀಪರ್. ಬಟ್ ಬೇರೆ ಬೇರೆ ಮನೆಯಲ್ಲಿ ರಿಪ್ಲೇಸ್ ಮಾಡುವಾಗ ಆರ್ ಎಫ್ ಮೆಶ್ ಮಾಡಲಿಕ್ಕೆ ಆಗಲ್ಲ. ಒಂದೇ ಕಡೆ ರಿಪ್ಲೇಸ್ ಮಾಡುವಾಗ ಆರ್ ಎಫ್ ಮೆಶ್ ಕೂಡ ಮಾಡ್ಬೋದು. ಸೊ ಕಾಸ್ಟ್ ವಿಲ್ ಫರ್ದರ್ ಕಮ್ ಡೌನ್ ಇನ್ ಅದರ್ ಸ್ಟೇಟ್ಸ್. Sir, according to KERC rule, in of this meter, smart meter is optional. ಇಲ್ಲ ಟೆಂಪ್ರರಿ ನೋಡಿ, ಮಾಡಿ ಅದನ್ನು ಕೊಡ್ತೀನಿ ನಾನು ಆ ಅಲಿಗೇಷನ್ಗೆ ನಾನೇ ಉತ್ತರ ಕೊಡ್ತೀನಿ ಅಲಿಗೇಷನ್ಗೆ. ಕೇಳಿ ಕೊಡ್ತೀನಿ, ಈಗಲೇ ಕೊಡ್ತೀನಿ. ಅಶ್ವಥ್ ನಾರಾಯಣ ಅವರು ಅಸೆಂಬ್ಲಿಯಲ್ಲಿ ಕೇಳಿದ ಕ್ವಶನ್ ಅದು ಏನಂತ ಬಿಟ್ರೆ ನನಗೆ ಒಂದು ಕಾಲಿಂಗ್ ಅಟೆನ್ಷನ್ ಕಳಿಸಿದ್ರು. ಆ ಕಾಲಿಂಗ್ ಅಟೆನ್ಷನ್ಗೆ ನಾನು ರಿಪ್ಲೈ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವತ್ತೇನಾಯಿತು, ಆ ದಿವಸ ನಮ್ಮ ಕಲಾಪ ಇದಾಯಿತು, ಇದು ಕಾಲಿಂಗ್ ಅಟೆನ್ಷನ್ನ ಲೇ ಮಾಡಿಬಿಟ್ರು ಸ್ಪೀಕರ್. ನಾನು ಲೇ ಮಾಡಿದಾಗ ಉತ್ತರ ಅವ್ರ ಕೈಲಿ ಕೊಟ್ಟಿದ್ದೆ. ಅವರೇನು ಹೇಳಿದ್ರು ಅಂತ ಹೇಳ್ಬಿಟ್ರೆ, ನೋಡಿ KERC ರೆಗ್ಯುಲೇಷನ್ ಈ ಥರ ಇದೆ. KERC ರೆಗ್ಯುಲೇಷನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಟೆಂಪರರಿ ಇದಕ್ಕೆ ನೀವು ಪ್ರೀಪೇಯ್ಡ್ ಕಂಪಲ್ಸರಿ ಅಂತ ಹೇಳ್ತಾರೆ. ನೀವು ಅದನ್ನು ನೋಡಿ, ಅವರು ಎಷ್ಟು, ನಾನು ಆಗಲೇ ಹೇಳಿದ್ದೀನಿ, ನೀವು ಒಂದು ವಾಕ್ಯ ಬಿಟ್ಟುಬಿಟ್ಟೆಲ್ಲ ಮಾಡ್ತಾ ಇದ್ದೀರಾ, ನೀವು ಕರೆಕ್ಟಾಗಿ ಓಡ್ತಾ ಇದ್ದಾರೆ. ಅವರು ಇನ್ ಬಿಟ್ವೀನ್ ಲೈನ್ ಓದಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ, ಪ್ರೀಪೇಯ್ಡ್ ಈಸ್ ಕಂಪಲ್ಸರಿ ಫಾರ್ ದಿ ಟೆಂಪರರಿ ಕನೆಕ್ಷನ್ ಅಂತ ಹೇಳ್ತಾರೆ. ಫಾರ್ ದ ನ್ಯೂ ಕನೆಕ್ಷನ್ ಇಟ್ ಈಸ್ ನಾಟ್ ಕಂಪಲ್ಸರಿ, ದೇ ಕ್ಯಾನ್ ಬಿ ಪ್ರೀಪೇಯ್ಡ್ ಆರ್ ಪೋಸ್ಟ್ಪೇಯ್ಡ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಬಿಟ್ಟುಬಿಟ್ಟು ಆ ಪ್ರೀಪೇಯ್ಡಿಗೆ ಮಾತ್ರ ಕಂಪಲ್ಸರಿ ಅಂತ ಬಿಟ್ಟು ಅವ್ರು ಏನು ಇಂಟರ್ಪ್ರಿಟ್ ಮಾಡಿದ್ರು ಅಂತ ಹೇಳ್ಬಿಟ್ರೆ, ಸ್ಮಾರ್ಟ್ ಮೀಟ್ರಿಗೆ ಇಟ್ಸ್ ನಾಟ್ ಕಂಪಲ್ಸರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು KERC ನಾವು ಗೈಡ್ಲೈನ್ಸ್ ವೈಲೇಟ್ ಮಾಡ್ತೀವಿ. ದಟ್ ಇಸ್ ರಾಂಗ್. KERC is very clearly told all the new meters has to be become smart meters. All the temporary connections should be in the smart meters. For temporary connection, the prepaid is a must ಅಂತ ಹೇಳ್ತಾರೆ. ಅವರಿಗೆ ಹೊಸ ಕನೆಕ್ಷನ್ ಅವರಿಗೆ ದಟ್ಸ್ ಆಪ್ಷನ್ ಅಂತ ಹೇಳ್ತಾರೆ, ಹೊರತು ಸ್ಮಾರ್ಟ್ ಮೀಟರ್ ಇಸ್ ಕಂಪಲ್ಸರಿ ಅಂತ ಹೇಳ್ತಾರೆ. ಹೇಳ್ಬೇಕಾದ್ರೆ ಓದ್ಬೇಕಾ? ಇಲ್ಲಿದೆ ಪಂಕಜ್ ಹೇಳ್ಬಿಡಿ. ಇದು KERC ಅವರು ರೆಗ್ಯುಲೇಷನ್ಸ್ ನಲ್ಲಿ ಎಲ್ಲ ಆಲ್ಸೋ ಗಿವನ್ ದ ಪ್ರೆಸ್ ನೋಟ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಫ್ರಮ್ 1st of April 2024 ದ ಡಿಸ್ಟ್ರಿಬ್ಯೂಟೆಡ್ ಲೈಸೆನ್ಸೀಸ್ ಅದರ ಎಸ್ಕಾಮ್ಸ್ ಶಾಲ್ ಪ್ರೊವೈಡ್ ಸ್ಮಾರ್ಟ್ ಮೀಟರ್. ಶಾಲ್ ಹೇಳ್ತಾರೆ, ಮಸ್ಟ್ ಇಲ್ಲ, ಅಥವಾ ಶಾಲ್ ಅದರ ಮ್ಯಾಂಡೇಟರಿ ಇದೆ. ಶಾಲ್ ಪ್ರೊವೈಡ್ ಸ್ಮಾರ್ಟ್ ಮೀಟರ್ಸ್ ಟು ಆಲ್ ನ್ಯೂ ಇನ್ಸ್ಟಾಲೇಷನ್ಸ್, ನ್ಯೂ ಕನೆಕ್ಷನ್ಸ್ with swappable modules with an option for swapping GPRS or RF communication. So modules for communication basically. However, for the present, the distribution license are directed to adopt GPRS communication. So communication but shall adopt smart meters. Clearly ಹೇಳಿದ್ದಾರೆ. ಎಲ್ಲ ಸ್ಟೇಟ್ಸ್ ಕೂಡ ಮಂತ್ಲಿ 40 ರೂಪೀಸ್ ಅಂತ ನೀವು 5,000 ಒಂದೇ ಸತಿ ಕರೆಕ್ಟ್ ಮಾಡಿ 5,000 ಬಡ್ಡಿ ಕೇಳಿ. ನಾವು ಎಲ್ಲ ಸ್ಟೇಟಲ್ಲಿ ಇರುವ ಸ್ಮಾರ್ಟ್ ಮೀಟರ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಆಗ ಅವರಿಗೆ ಆಪ್ಷನ್ಸ್ ಕೊಡಬೇಕಾಗ್ತದೆ, ಯಾಕಂದರೆ ಒಂದೇ ಸತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಕೇಳಿ, ಒಂದು ನಿಮಿಷ ಅಲ್ಲದೆ ಕೇಳಿ. ನಾನು ಕೇಳ್ತಾ ಇರೋದನ್ನು ಕೇಳೋದಕ್ಕೆ ನಿಮಗೆ ಸ್ವಲ್ಪ ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತೀರ. ನಾವೀಗ ಕ್ಲಾರಿಫಿಕೇಷನ್ ಮಾಡುವಾಗ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ನಾನೇನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ನಿಮಿಷ ಕೇಳಿ, ನಾನು ಹೇಳೋದನ್ನು ಕೇಳಿ. ನಾವು ಕೊಡ್ತಾ ಇರೋದು ಹೊಸ ಕನೆಕ್ಷನ್ಗೆ ಮಾತ್ರ ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ, ಹೊಸ ಕನೆಕ್ಷನ್ ಒಂದು ಮನೆಗಾಗಲಿ ಒಂದು ಫ್ಯಾಕ್ಟ್ರಿಗಾಗಿ ಮಾಡಬೇಕಾದ್ರೆ ಅವರಿಗೆ ಒಂದು ಬಡ್ಜೆಟ್ ಇದ್ದೇ ಇರ್ತದೆ. ಅದರಲ್ಲಿ ಹೊಸ ಮನೆಗಳಿಗೆ ಬರೀ 5,000 ಬರ್ತದೆ ಹೊರತು ಜಾಸ್ತಿ ಬರೋದಿಲ್ಲ. ಅದಕ್ಕೆ 5,000 ಅವರು ಮನೆ ಕಟ್ಟಬೇಕಾದ್ರೆ ಎಷ್ಟು ದುಡ್ಡು ಆಗ್ತದೆ, ಅದಕ್ಕೆ 5,000ಕ್ಕೆ ಒಂದು ಸ್ಮಾರ್ಟ್ ಮೀಟ್ರ್ ಹಾಕಿದ್ದಾರೆ. ನೋಡಿ, ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಆಗ್ತದೆ ನೋಡಿ. ಇವತ್ತಲ್ಲ ನಾಳೆ ಕೇಳಿ, ಇವತ್ತಲ್ಲ ನಾಳೆ ಅವರು ಸ್ಮಾರ್ಟ್ ಮೀಟ್ರ್ ಮಾಡಲೇಬೇಕಾಗ್ತದೆ. ಇವತ್ತು ಬೇರೆ ಸಣ್ಣ ಮೀಟ್ರ್ ನೋಡಿ, ಬೇರೆ ರಾಜ್ಯದಲ್ಲಿ ಮಾಡಿದರೂ ಸಮೇತ ಈ 5,000 ಮೀಟ್ರಿಗೆ ನೀವು ಹೇಳ್ದಂಗೆ ಅವರು ಬೇಕಾದರೆ ಇದು ಕೊಡ್ತಾರೆ, ಫೈನಾನ್ಸ್ ಮಾಡ್ತಾರೆ. ಅದನ್ನು 10 ವರ್ಷಕ್ಕೆ ಮಾಡಿದ್ರೆ ಬಡ್ಡಿ ಎಷ್ಟಾಗ್ತದೆ? ಈ 5,000 ಇದದ್ದು ಇಲ್ಲ. ಯಾವ್ದು ಎಲ್ಲಿ ಹೇಳಿದ್ದಾರೆ? ಅಲ್ಲಿ ಬೇರೆ ರಾಜ್ಯದಲ್ಲಿ ಟೆಂಡರ್ ಇಸ್ ಅ ಕಂಬೈನ್ಡ್ ಟೆಂಡರ್. ಮೀಟರ್ ಪ್ಲಸ್ ಕಮ್ಯುನಿಕೇಶನ್ ಸಾಫ್ಟ್ವೇರ್ ಎಲ್ಲ ಸೇರಿ ಒಂದೇ ಪ್ಯಾಕೇಜ್. ಹೌದು, ಅಲ್ಲಿ ಮೀಟರ್ಗೆ ಟೆಂಡರ್ ಕರೆದಿಲ್ಲ ಅವರು. RDSS ಸ್ಕೀಮ್ನಲ್ಲಿ ಸ್ಮಾರ್ಟ್ ಮೀಟರ್ಸ್ ಪ್ಲಸ್ ಕಮ್ಯುನಿಕೇಶನ್ ಪ್ಲಸ್ ಹಾರ್ಡ್ವೇರ್ ಎಲ್ಲ ಸೇರಿ ಟೆಂಡರ್ ಕರೆದಿದ್ದಾರೆ.
ಸೊ ದಟ್ ಈಸ್ ಅ ಕಂಬೈನ್ಡ್ ಪ್ಯಾಕೇಜ್. ಅದರ ಒಳಗೆ ಕೆಲವು ಸ್ಟೇಟ್ 93 ತಿಂಗಳಿಗೆ ಕಳೆದಿದ್ದಾರೆ, ಕೆಲವು ಸ್ಟೇಟ್ 120 ತಿಂಗಳಿಗೆ ಅಥವಾ 10 ವರ್ಷ ಕಳೆದಿದ್ದಾರೆ. ಆ ಥರ ಇದೆ. ಸೊ ಮೀಟರ್ ಇಸ್ ನಾಟ್ ಅ ಸೆಪರೇಟ್ ಎಂಟಿಟಿ, ಇಟ್ ಈಸ್ ಅಲಾಂಗ್ ವಿತ್ ದ ಟೆಂಡರ್. ಆ ಥರ ಇದೆ. ಮತ್ತೆ ಅಲ್ಲಿ ಏನಾಗಿದೆ, ಅಲ್ಲಿ ಅದೇ ತರ ಕರೆದಿದ್ರೆ ನೀವು 116 ರೂಪೀಸ್ ಆಗ ಈಗ ಎಲ್ಲ ಮೀಟರ್ಸ್ ಚೇಂಜ್ ಮಾಡಬೇಕು ಅಂತ ಅದು ಆರ್ಡಿಎಸ್ ಗೈಡ್ಲೈನ್ಸ್. ಕಲೆಕ್ಟ್ ಮಾಡಿ ಸರ್ ನಾನು ರಾಕೇಶ್ ಶೆಟ್ಟಿ I think this subject ನಾವು ಎತ್ಕೊಂಡಿದ್ವಿ. ಜಸ್ಟ್ KW4 ಅಲ್ಲಿ ಈ ಟೆಂಡರ್ ಅನ್ನು ಯಾಕೆ ಕರೆದ್ವಿ? 10 ಕೋಟಿ ಒಳಗಡೆನ ಟೆಂಡರ್ ಅನ್ನು KW4 ಅಲ್ಲಿ ಕರಿಬೇಕು. KW5 ಅಂದ್ರೆ 10 ಕೋಟಿ ಮೇಲಿನ ಏನು ಟೆಂಡರ್ ಇದೆ KW5 ಅಲ್ಲಿ ಕರಿಬೇಕು. ಜಾಯಿಂಟ್ ವೆಂಚರ್ ಅವೈಲಬಿಲಿಟಿ ಇಲ್ಲ ಅಲ್ಲಿ. ನೀವೀಗ ಕೊಟ್ಟ ಟೆಂಡರ್ 10 ಕೋಟಿಗಿಂತ ಮೇಲೆ ಸಾವಿರಾರು ಕೋಟಿ ಟೆಂಡರ್ ಅನ್ನು ನೀವು ನೋಡಿ, please. No, you tell. ರಾಕೇಶ್ ಶೆಟ್ರೆ, ನೀವು ಸಾವಿರಾರು ಕೋಟಿ ದುಡ್ಡು ನಾನಿಲ್ಲಿ ಕೂತು ಒಪ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಅಭಿಪ್ರಾಯ ಅಷ್ಟೇ. ಈಗ ಕೇಳಿದ ಕ್ವಶನ್ ಕರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ? ಕೇಳಿ, ನೀವು ಕೇಳಿದ ಕ್ವಶನ್ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ. ನೀವು ಈಗ ಲೇಟಾಗಿ ಬಂದ್ರಲ್ಲ, ನೀವು ಲೇಟಾಗಿ ಬಂದ್ರ ಒಂದು ನಿಮಿಷ, ತಪ್ಪಲ್ಲ. ನೋ, ಐ ವಿಲ್ ಆನ್ಸರ್ ಓಲ್ ಯುವರ್ ಕ್ವಶನ್. ನಾನಂತ ಹೇಳ್ತಾ ಇದ್ದೀನಿ, ಸೇಮ್ ಇದಕ್ಕೆ ಈಗಾಗಲೇ ಆನ್ಸರ್ ಮಾಡಿದೀವಿ. ಇದು ಯಾವುದು ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ಕೇಳ್ತಾ ಬಂದಿದ್ದೀನಿ. ನಾನು ಬರುವ ಲೇಟ್ ಆಗಿರ್ಬೋದು, ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೀನಿ ನಾನು. 571 crores ಅನ್ನು ನೀವು ಅಮೆಂಡ್ಮೆಂಟ್ ಮಾಡಿ 998 crores ಗೆ ಮಾಡ್ತೀವಿ. ವಿ ಅಗ್ರಿ. ಸಾವಿರಾರು ಕೋಟಿ ಬೇಡ, ನಿಮ್ದೇ ಅಮೌಂಟ್ ಗೆ ಬರ್ತೀನಿ 998 crores. KW4 says you can call for a tender in KW4 less than 10 crores. Okay, KW5 ಹೇಳುತ್ತೆ, if you are not having knowledge, I am telling you, KW5 ಅಲ್ಲಿ more than 10 crores JV allow ಇದೆ. KW6 ಅಲ್ಲಿ JV allow only if it is more than 10 crores. KW6 ಅಲ್ಲಿ ಇದೆ. Why your people called this tender in KW4? Okay, ಆನ್ಸರ್ ಮಾಡ್ತಾರೆ. ಈಗ only for service provider. ಆಮೇಲೆ he will do agreement MOU with meter manufacturer and MISP ಅವರ ಜೊತೆ ಅಗ್ರಿಮೆಂಟ್ ಮಾಡ್ತಾರೆ. ಆ ಥರ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಬಹಳ ಬೇರೆ ರಾಜ್ಯದಲ್ಲಿ ಬಿಡಿ ಸರ್, ನಮ್ಮ ರಾಜ್ಯದಲ್ಲಿ ಹೇಳ್ತೇನೆ. ನೀವು ಬೇರೆ ರಾಜ್ಯದ್ದು ಮಾತಾಡಬೇಕಾದ್ರೆ 900 ರೂಪಾಯಿ ಬೇರೆ ರಾಜ್ಯದಲ್ಲಿ ಕೊಡ್ತೀವಿ. ಈಗ ನಾನು ಹೇಳ್ತೇನೆ, ಈಗ KW ನೋಡಿ 900 ಕೇಳಿಕೊಳ್ಳಿ, ನೀವು 900 ಕೇಳಿಕೊಳ್ಳಿ ಒಂದು ನಿಮಿಷ. ಇಲ್ಲ, ನಾನು ಹೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ನೀವು 900 ಹೇಳ್ತಾ ಇದ್ರಲ್ಲ, ಅದೆಲ್ಲ ಎಕ್ಸ್ಪ್ಲನೇಷನ್ ಆಗಿದೆ. ಸಾರಿ, ನೀವು ಲೇಟ್ ಆಗಿ ಕೇಳ್ಬೋದು. ನೋಡಿ, ನಾನು ಕೇಳ್ತಾ 900 ನೋಡ್ರಿ ನೀವು ಜೋರಾಗಿ ಮಾತಾಡಿದ್ರೆ ಸರಿ ಆಗೋದಿಲ್ಲ. ನೀವು ಹೇಳಿದ್ರಿ ಅದು ನಿಷೇಧಿಸಲಾಗಿದೆ, ಅದನ್ನು ಬಾರ್ ಮಾಡಿದ್ದಾರೆ, ಬ್ಲಾಕ್ ಮೇಲ್ ನೀವು ಒಂದು ನಿಮಿಷ ಇದಕ್ಕೆ ಆನ್ಸರ್ ಮಾಡ್ತೀನಿ. 900 ರೂಪೀಸ್ ಆನ್ಸರ್ ಮಾಡ್ತೀನಿ. ಡೋಂಟ್ ಜಂಪ್. I am not sitting in your studio to answer every question of you. Sir, I will come to your studio. I will take you from here only. Not here. You fix an appointment, I will come. Sir, let us. Okay. If you are ready, I will not ask. No. I want to ask you one thing. No, I want to ask you one thing. Ready to question me in my studio? I don't have any question here. No. You ask some question. You ask some question. I will have to answer. Please allow me to ask a question. No, you ask. ನೀವು ಯಾವ್ದು ಕೇಳಿದ್ರ, ನೀವು ಯಾವ್ದು ಕೇಳಿದ್ರ, ನೀವು ಕೇಳಿಲ್ಲ 900 ರೂಪಾಯಿ ವಿಚಾರ ಕೇಳಿದ್ರಲ್ಲ, 900 ರೂಪೀಸ್ ವಿಚಾರ ಹೇಳಿದ್ರಲ್ಲ. Yeah, please. Sir, please answer. 900 ರೂಪೀಸ್ ಆನ್ಸರ್. KW4 ಏನಿದೆ ಅದು ನಮ್ಮ ಒಂದು ನಿಮಿಷ. KW4 ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಫಾಲೋ ಮಾಡ್ತಾರೆ. ಎವ್ರಿ ಡಿಪಾರ್ಟ್ಮೆಂಟ್ ಫಾಲೋಸ್. ಈಗ KW4 ಒರಿಜಿನಲಿ KW4 ನಲ್ಲಿ ಪ್ರೊವಿಷನ್ ಏನಿತ್ತು ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅಮೆಂಡ್ಮೆಂಟ್ ತಂದಿದ್ದಾರೆ. ಐ ವಿಲ್ ಗಿವ್ ಅ ಕಾಪಿ ಆಫ್ ದಿಸ್. ಅದರೊಳಗೆ ಹೇಳ್ತಾರೆ, as far as works costing rupees 10 crores and above, KW shall be adopted. ಅದು ಕಾಪಿ ಕೊಡ್ತೇನೆ. ಫಾರ್ ಆಲ್ ದ ವರ್ಕ್ಸ್ ಬಿಯಾಂಡ್ 10 crores KW4 ಅಡಾಪ್ಟ್ ಮಾಡಬೇಕು ಆ ಥರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. There is an amendment in the act. ಅದರ ಒಳಗೆ ಹೇಳ್ತಾರೆ, as far as works costing above 10 crores
rupees 10 crores and above, KW4 shall be adopted. Okay. ಆ ಥರ Joint ಇದೆ venture ಎಲ್ಲ is allowed? ಡಿಪಾರ್ಟ್ಮೆಂಟ್ Joint ಇಲ್ಲಿ ಕೂಡ KW Joint venture is allowed? ಈಗ just Sir, amendment, please read full, no, joint venture is allowed? I tell you, this tender is called only for one operator or system integrator. Okay. System integrator ಆಮೇಲೆ MOU ಮಾಡಬೇಕು along with meter manufacturer, AMISP provider ಜೊತೆಗೆ MOU ಮಾಡಬೇಕು. Okay, sir. ಆಮೇಲೆ ಅದು ಸಿಸ್ಟಮ್ ಇಂಟಿಗ್ರೇಟರ್ ಬಗ್ಗೆ ಏನು ಕಂಡೀಷನ್ಸ್ ಇದೆ, ದಿಸ್ ಟೆಂಡರ್ ಇಸ್ ನಾಟ್ ಅ ಜಾಯಿಂಟ್ ವೆಂಚರ್ ತರ ಇಲ್ಲ, ಇಟ್ ಈಸ್ ಓನ್ಲಿ ಫಾರ್ ಸಿಸ್ಟಮ್ ಇಂಟಿಗ್ರೇಟರ್. ಯಾವ ತರ ಇದೆ? ಸಿಸ್ಟಮ್ ಇಂಟಿಗ್ರೇಟರ್ ಸಿಸ್ಟಮ್ ಇಂಟಿಗ್ರೇಟರ್ ಬಗ್ಗೆ ಇದೆ. ದಿಸ್ ಅ ಲೇಟೆಸ್ಟ್ ಅಮೆಂಡ್ಮೆಂಟ್. ಯು ಪ್ಲೀಸ್ ಚೆಕ್ ವಿತ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಲ್ಸೋ. One minute, sir. I will ask, sir. I will later I will go there. Can I ask your question number 12? No. Amendment. One amendment. No, right. See, others also there. Why you ordered to the thing? Sir, 1 minute. No, you come here and you are going on asking. No, others also there. ನೀವು ಆಡಳಿತ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಒಬ್ಬರೇ ಬಂದ್ಬಿಟ್ಟು ಕೂತ್ಕೊಂಡು ಮಾಡ್ತೀರ. ಸಾರಿ. I want to ask you one question. You ಬೇರೆಯವರು ಇಲ್ವಾ? You are an owner of a TV. See, you are not a correspondent. You are owner of a TV. You should not act like this. You have to allow them. They are waiting. No, ನಿಮ್ಮ ನೋಡಿ this. ನೀವು ಇಲ್ಲಿ ಕೂತ್ಕೊಂಡು ಹೇಳಿದ್ರಿ ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದೀರಂತ. ನಾವು ಮೊಸರೇ ಕಲ್ಲಾಗಿದೆ. That's what we are questioning. ಅದನ್ನ ನಿಮ್ಮ ಕರೆಸ್ಪಾಂಡೆಂಟ್ ಕೇಳಿ. That's what I'm telling you. ನಿಮ್ಮ ಕರೆಸ್ಪಾಂಡೆಂಟ್ ಬಿಡಿ. He is also very capable. No, I cannot give you a time because the way you are asking, you want to put the thing. I am not answerable to you. I am asking right. I am not answerable to you. Sir, you are answerable, sir. No. You are answerable. You are targeting something else. No. You vote for. You are voter. Don't vote for me. Don't vote for. If I am not good, don't vote for me. No, please, Rakesh, I do respect you. This is a press conference I call. Okay, somebody else want to ask? No. The others let them ask also. ನೋಡಿ ನಾವು ನೀವು ಹೇಳಿದ ಕ್ವಶನಿಗೆಲ್ಲ ಆನ್ಸರ್ ಮಾಡ್ತಾ ಇದ್ದೀನಿ. ಬಟ್ ನೀವು ಒಬ್ಬರೇ ಇಲ್ಲಿ ಬಂದು ಕೂತ್ಬಿಟ್ಟು ನಾನು ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಬರಲಿಲ್ಲ. ಬೇರೆಯವರೆಲ್ಲ ಅವತ್ತು ಆಗಲೇ ಹೇಳಿದೆ, ಅವರೆಲ್ಲ ಆಯಿತು ನೀವು ಒಬ್ಬರೇ ಮಾತಾಡಲಿ ಅಂದ್ಬಿಟ್ಟು ನಾನು ಒಪ್ಕೊಳ್ತೀನಿ. ಈಗ ಇಲ್ಲಿರೋ ಬೇರೆಯವರೆಲ್ಲ ಹೇಳಿ, ನಾವು ಯಾವುದು ಕೇಳೋದಿಲ್ಲ, ನೀವು ಒಬ್ಬರೇ ಕೇಳಿ ಅಂದ್ಬಿಟ್ಟು ಯು ಆರ್ ಎ ಓನರ್ ಆಫ್ ಎ TV ಚಾನಲ್. ಐ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಯು. I'm very proud to No. sit here and question you, sir. ನೋಡಿ ಅವರೊಬ್ಬರೇ ಕೇಳಿ. ನಾನು ಪ್ರೌಡ್ ಟು ಆನ್ಸರ್ ಯು. ಬಟ್ ನಾನು ಒಂದು ವಿಚಾರ ಕೇಳಿದೆ ನಿಮಗೆ, ನೀವು ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀರಾ. ನೀವು ಕೇಳಿದ ಕ್ವಶನಿಗೆ 900 ರೂಪಾಯಿ ವಿಚಾರ ಕೇಳ್ಬಿಟ್ಟು ಬಿಟ್ಟುಬಿಟ್ಟಿದಾರಲ್ಲ, ಅದನ್ನ ಒಂದೊಂದ್ಸತಿ ಕೇಳಿ. ನೋ ಕ್ವಶನ್ 900. It is not allowed. Then why joint? It is not a joint venture tender. Mr. Shetty, it is not a joint venture Which tender. kind of tender this is? System integrator. System integrator, single tender, system integrator. ಮಗಳಲ್ಲ ಅಳಿಯ ಗಂಡ? ಅಳಿಯ ಅಲ್ಲ ಮಗಳ ಗಂಡ? What you are talking? No. See, This is not a. If you want to ask, please answer you. First answer, last time. no. This is no ಕೇಳಿ. This is okay. Okay. Very good. Yeah, please. No, not English. English later on. All Kannada people let them ask first. Aita? Yeah, please. Discussion
ಕಂಟಿನ್ಯೂ I can't listen to them. Okay, please. No, she's. ನೋಡಿ ಈಗ ಸಾಫ್ಟ್ವೇರ್ ಇಲ್ಲದಿದ್ದರೆ ಸ್ಮಾರ್ಟ್ ಮೀಟ್ರಲ್ಲಿ ವರ್ಕ್ ಆಗೋದಿಲ್ಲ. ಸ್ಮಾರ್ಟ್ ಮೀಟ್ರ್ ವರ್ಕ್ ಆಗಬೇಕಾದ್ರೆ ಇದು ಸಾಫ್ಟ್ವೇರ್ ಇರಲೇಬೇಕು, ಸಿಮ್ ಕಾರ್ಡ್ ಇರಬೇಕು, ಅಥವಾ ಆ ವೈರ್ಲೆಸ್ ಕನೆಕ್ಷನ್ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರ ಸ್ಮಾರ್ಟ್ ಮೀಟ್ರ್ ವರ್ಕ್ ಆಗೋದು. ಅದಕ್ಕೋಸ್ಕರವಾಗಿ ಇದು ನಾವು ಮಾಡಿದಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟು, ಮಿನಿಸ್ಟ್ರಿ ಆಫ್ ಪವರ್ ಇದೆ, ನಮ್ಮ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಇವರು ಅಥಾರಿಟಿ ಇದ್ದಾರೆ, ಅವ್ರದ್ದು ಮತ್ತು KERC ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. MISP ಅವರು ಮಾಡ್ತಾರೆ. ಫೆಬ್ರವರಿ 15ರಿಂದ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿದೆ. ಫಾರ್ ನ್ಯೂ ಕನೆಕ್ಷನ್ಸ್ ನ್ಯೂ ಕಂಪಲ್ಸರಿ ಮಾಡಿದೆ. ಬಟ್ ನಿಮ್ದು ರೂರಲ್ ಏರಿಯಾದಲ್ಲಿ ಇನ್ನೂ ಸಾಫ್ಟ್ವೇರ್ ಇಂಟಿಗ್ರೇಟ್ ಆಗಿಲ್ಲ. ಆಮೇಲೆ ನೀವು ಫೆಬ್ರವರಿ 15 ಕಂಪಲ್ಸರಿ ಮಾಡಿ ಮತ್ತೆ GM ನಿಮ್ಮ ಕಸ್ಟಮರ್ ರಿಲೇಷನ್ GM ಮತ್ತೆ ಹೊಸ ಸರ್ಕ್ಯುಲರ್ ಹೊರಡ್ತಾರೆ, ನೀವು ಕಡ್ಡಾಯ ಮಾಡಬೇಡಿ ಅಂತ. ರೂರಲ್ ಏರಿಯಾದಲ್ಲಿ ಕಡ್ಡಾಯ ಮಾಡಬೇಡಿ ಅಂತ. ಯಾಕೆ ಅಷ್ಟು ತರಾತುರಿ ಆಗಿತ್ತು ಸರ್? ನೋಡಿ, ಯಾವುದೇ ನಾವು ಮಾಡಿದ್ರು ಸಮೇತ ಇವತ್ತು ಯಾವುದೋ ಸಜೆಷನ್ಸ್ ಬರ್ತದೆ. ಈಗ ಮೊನ್ನೆ ಯಾವುದೋ ಒಂದು ಮೆಮೊರಾಂಡಮ್ ಕೊಟ್ಟಿದ್ದರು, ಏನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು. ಅದನ್ನು ಏನೆಂದು ಹೇಳ್ತಾರೆ ಅಂದ್ಬಿಟ್ಟು ಏನು ಹೇಳಿದ್ರು, ಇದು ನಾವು ಅದನ್ನು ಇದು ಮಾಡಿದಲ್ಲ. ಈಗಾಗಲೇ ಸ್ಮಾರ್ಟ್ ಮೀಟರ್ಗೆ ನಾವು ಕಟ್ ಆಫ್ ಡೇಟ್ ಕೊಟ್ಟಿದ್ದೀವಿ. ಅದ್ರ ಒಳಗಡೆ ನಾವು ಏನಾದರೂ ಎಗ್ರಿಮೆಂಟ್ ಇದು ಸೈನ್ ಮಾಡಿದರೆ ನಮಗೆ ಈಗ ಹೊಸದಾಗಿ ಸ್ಮಾರ್ಟ್ ಮೀಟರ್ ಅಂದ್ಬಿಟ್ರೆ ನಮ್ಮದೆಲ್ಲ ಚೇಂಜ್ ಆಗ್ತದೆ ಅಂತ ಹೇಳಿದ್ರು. ನಾವು ಅದಕ್ಕೆ ಏನು ಹೇಳಿದ್ರೆ, ಕಟ್ ಆಫ್ ಡೇಟಿಗಿಂತ ಮೊದಲು ಅದಕ್ಕೆ ನೋಟಿಫಿಕೇಶನ್ ಏನು ಹೇಳ್ತಾರೆ, ಕಟ್ ಆಫ್ ಡೇಟಿಗಿಂತ ಮೊದಲು ಇದು ಕೊಡ್ತಾರಲ್ಲ, ರಿಜಿಸ್ಟರ್ ಮಾಡ್ತಾರಲ್ಲ. ಹೇಳಿ ಬೆಸ್ಕಾಂ MD ಹೇಳಿ. ತಾವು ಹೇಳಿದ್ರೆ ರೂರಲ್ ಏರಿಯಾದಲ್ಲಿ ಇನ್ನೂ ರೆಡಿ ಇಲ್ಲ ಅಂತ. ರೂರಲ್ ಏರಿಯಾದಲ್ಲಿ ಇನ್ನೂ ಇಂಪ್ಲಿಮೆಂಟ್ ಮಾಡಲಿಲ್ಲ. ಓನ್ಲಿ ಟೌನ್ಸ್ಗಳಲ್ಲಿ ಮಾತ್ರ ಮಾಡಿರೋದು. ಇಲ್ಲ 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 ಸರ್. ಆಮೇಲೆ GM ಕಸ್ಟಮರ್ ರಿಲೇಷನ್ ಅವರು ಮತ್ತೆ ಸರ್ಕ್ಯುಲರ್ ಹೊರಡಿದ್ರು, ರೂರಲ್ ಅಲ್ಲಿ ಸ್ಟಾಪ್. ತಮ್ಮ ಗಮನಕ್ಕೆ ನಮ್ಮಲ್ಲಿ ಬಿಲ್ಲಿಂಗ್ ಸಾಫ್ಟ್ವೇರ್ಗಳು ಟೌನ್ಗಳಿಗೆ ಬೇರೆ ಇದೆ, ರೂರಲ್ ಏರಿಯಾಗೆ ಬೇರೆ ಇದೆ. ಈ ಸಾಫ್ಟ್ವೇರ್ ಏನಿದೆ EMI ಅಂತ ತಂತ್ರಜ್ಞಾನ ಹೇಳ್ತೀವಲ್ಲ, ಅದು ನಮ್ಮ ಬಿಲ್ಲಿಂಗ್ ಸಾಫ್ಟ್ವೇರ್ಗೆ ನಾವು ಲಿಂಕ್ ಮಾಡಬೇಕು. ಅದನ್ನು ಫಸ್ಟು ಟೌನ್ಗಳಿಗೆ ಮಾಡಿದ್ವಿ. ನಮ್ಮ IPDS ಟೌನ್ಸ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಮಾಡಿದ್ವಿ. ಅಲ್ಲಿ ಈಗ ರೋಲ್ ಔಟ್ ಆಗಿದೆ. ರೂರಲ್ ಏರಿಯಾದಲ್ಲಿ ಆಕ್ಚುಲಿ ರೋಲ್ ಔಟ್ ಆಗಲೇ ಇಲ್ಲ ಇನ್ನು, ಅದು ಈಗ ಇಂಟಿಗ್ರೇಷನ್ ಆಗ್ತದೆ. ಅಲ್ಲಿ ಏನಾಗುತ್ತೆ, ಎಕ್ಸಿಸ್ಟಿಂಗ್ ಬಿಲ್ಲಿಂಗ್ ಸಿಸ್ಟಮ್ ನಲ್ಲಿ 2 ಪಾರ್ಟ್ ಇದೆ. ಒಂದು ಅರ್ಬನ್ ಏರಿಯಾ ಬಿಲ್ಲಿಂಗ್ ಸಿಸ್ಟಮ್ ಜೊತೆ ಇಂಟಿಗ್ರೇಷನ್ ಆಗಿದೆ, ಅದು APIs ಹೇಳ್ತಾರೆ, API ಜೊತೆ ಲಿಂಕ್ ಆಗಿದೆ. ರೂರಲ್ ಏರಿಯಾನಲ್ಲಿ ಬಿಲ್ಲಿಂಗ್ ಸಿಸ್ಟಮ್ ಜೊತೆ API ಮಾಡ್ತಾ ಇದ್ದಾರೆ, ಅದು ಮಾಡ್ತಾರೆ. ಈಗ ನೀವು ಹೇಳಿದ್ರಲ್ಲ, ಈಗ ನಮಗೆ ಮೊನ್ನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಒಂದು ಇದನ್ನು ರೈಸ್ ಮಾಡಿದ್ರು. ಈ ಕಟ್ ಆಫ್ ಡೇಟಿಗಿಂತ ಮೊದಲು ಅದೇ ಹೇಳಲಿಕ್ಕೆ ಬಂದಿದೆ. ಮೊದಲು ಅವ್ರು ಅಪ್ಲೈ ಮಾಡಿ ನಾವು ರಿಜಿಸ್ಟರ್ ಮಾಡಿದರೆ ಅವರಿಗೆ ಇದು ಅಪ್ಲೈ ಆಗೋದಿಲ್ಲ. ಅದು ಯಾಕಂದ್ರೆ ಯಾರು ರಿಜಿಸ್ಟರ್ ನಾವು ಒಪ್ಕೊಂಡಿದ್ದೀವಿ ಅವರಿಗೆ ಓಲ್ಡ್ ಮೀಟ್ರನ್ನೇ ಕಂಟಿನ್ಯೂ ಮಾಡ್ಬೋದು. ಹೊಸದಾಗಿ ಯಾರು ಬರ್ತಾರೆ ಅವರಿಗೆ ಮಾತ್ರ ಈ ಒಂದು ರೂಲ್ಸ್ ಅಪ್ಲಿಕೇಬಲ್ ಅವರಿಲ್ಲ. ಅದು ರಿಜಿಸ್ಟರ್ ಆಗಿರಬೇಕು. ಮೊದಲು ಎಷ್ಟೋ ಕಾಂಟ್ರಾಕ್ಟರ್ಸ್ ಅದನ್ನು ಮಾಡಿದವರಿಗೆ ಬರೋದಿಲ್ಲ. ಅದು ಅವ್ರದ್ದೊಂದು ಗ್ರೀವಿಯನ್ಸ್ ಆಗಿತ್ತು, ಅದನ್ನು ನಾವು ಈಗಾಗಲೇ ರೆಕ್ಟಿಫೈ. ಈಗ ಹೊಸ ಸ್ಮಾರ್ಟ್ ಮೀಟರ್ ಹಾಕೋತಾರಲ್ಲ ಸರ್, ಫಸ್ಟ್ ಇಯರ್ ನಿಮ್ಮ ಟಾರ್ಗೆಟ್ 4 lakh ಇದೆ. ಆ O&M ಚಾರ್ಜಸ್ ಬೇರೆ ಪಬ್ಲಿಕ್ ಮೇಲೆ ಎಲ್ಲ ಯಾಕೆ ಆಗ್ತದೆ? ಯಾಕೆ ಮಾಡ್ತಾರೆ? ಸ್ಮಾರ್ಟ್ ಮೀಟರ್ ಯಾಕೆ? ನೋಡಿ, ಅದು ನಾವು ಮಾಡೋದಲ್ಲ. KERC ಅವರು ಏನು ಮಾಡಿದ್ದಾರೆ ಅಂದ್ಬಿಟ್ರೆ, ಸ್ಮಾರ್ಟ್ ಮೀಟರ್ಸು ಅದು ಯಾರು ಕನ್ಸ್ಯೂಮರ್ ಇದ್ದಾರೆ ಅವರೇ ಕಾಸ್ಟ್ ಕೊಡಬೇಕು. ಈ EMI ಮಾಡುವವರು ಇವರಲ್ಲ, ಕನ್ಸ್ಯೂಮರ್ ಎಲ್ಲ ಮಾಡ್ತಾರೆ. ದಟ್ಸ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾರೆ. ಈಗ ನಮ್ಮ ಕಂಡಕ್ಟರ್ ಹಾಕೋದು, ಟ್ರಾನ್ಸ್ಫಾರ್ಮರ್ ಮಾಡೋದು, ಲೈನ್ ಇದೆಲ್ಲ ಡಿಪಾರ್ಟ್ಮೆಂಟ್. ಅದೇ ರೀತಿಯಲ್ಲಿ ಮೀಟ್ರ್ ಇದು ಮಾಡೋದಲ್ಲ, ಮೀಟ್ರ್ ರೀಡಿಂಗ್ ಮಾಡೋದಲ್ಲ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಕಾಸ್ಟ್ ಇದು ಬರ್ತದೆ. EMI ಇಸ್ ಅ ಕಾಸ್ಟ್ ಫಾರ್ ದ ಡಿಪಾರ್ಟ್ಮೆಂಟ್ ಆರ್ ದ ಎಸ್ಕಾಮಿಗೆ. ಅದಕ್ಕಾಗಿ ನಾವು KERC ಕೇಳ್ತೀವಿ, KERC ಅವರು ಅದನ್ನು ಕನ್ಸ್ಯೂಮರ್ಗೆ ಹಾಕ್ಬೋದು. ಅದು ಬರ್ತದೆ. ಅದು ಸೆಕೆಂಡ್ ಇದನ್ನು ನೀವು ಕೇಳ್ತಾ ಇದ್ದೀರ. ಮೀಟ್ರದ್ದು ನಮ್ಮ ಕರ್ನಾಟಕದಲ್ಲಿ ಮೀಟ್ರ್ ಕಾಸ್ಟು ಇವರೇ ಹಾಕಬೇಕು. ಅದಕ್ಕೊಂದು ಕಾರಣ ಇದೆ. ಈ 5,000 ರೂಪಾಯಿದು ಮೀಟ್ರು ನಾವೇನಾದರೂ ಅದಕ್ಕೆ ಇವರಿಗೆ ಕೊಟ್ಟಿದ್ದಾರೆ, ಏಜೆನ್ಸಿ ಕೊಟ್ಟಿದ್ದಾರೆ, ಅವರೇನು ಮಾಡ್ತಾರೆ, ಹ್ಯಾಪಿಯಾಗಿ ತಗೊಳ್ತಾಯಿದ್ರು. ತಗೊಂಡು 5,000 ಕೊಡ್ತಾರೆ. 5,000 ರೂಪಾಯಿದು
10 ವರ್ಷಕ್ಕೆ ಅದು ಇಂಟ್ರೆಸ್ಟು ಇದೆಲ್ಲ ಸೇರಿಸ್ಬಿಟ್ಟು ಅವರು ನಮಗೆ 5,000 ಹೋಗಿ 10-12 ರೂಪಾಯಿ ಆಗ್ತಿತ್ತು. ಅದಕ್ಕೋಸ್ಕರ ನಾವೇನು ಹೇಳಿದ್ವಿ, 5,000 ಅವರೇ ಹಾಕಲಿ. ಹೊಸ ಮನೆಯವರು ಮನೆ ಕಟ್ಟುವಾಗ ದುಡ್ಡು ಖರ್ಚು ಮಾಡಿಯೇ ಮಾಡ್ತಾರಲ್ಲ, ಅದು ಅವರಿಗೆ ಜಾಸ್ತಿ ಕಾಸ್ಟ್ ಬರೋದಿಲ್ಲ ಅಂತ ಮಾಡಿ ನಾವು ಈ ಥರ ಮಾಡಿದ್ವಿ. So if it is a meter which public has to purchase, give us an option that we can purchase whichever meter we want. And second thing, if it is a meter, it is government property because you are reading our energy usage. So it has to be a government government put meter. Why are public being asked to buy a meter? As per I will tell you what it is not. licensing was to No, it is not the government meter. The meter has to be provided by the house owner or the consumer has to provide it. Okay. Then there also we are putting this as smart meter. There's certain specification is there. As per the specification only they can put it. Because if they put different meters, how can our technology won't work on the thing, or the thing. That is AMI won't work on it. That's why this is as per the central government guidelines only. It is not we created the thing. We adopted everything from the central government, whether it's the MOP or the thing. So sir, another thing, if now to get the central government benefit, you have to clear all your dues. Why can't you all insist that other departments clear all your dues so that the public doesn't have to bear an No, expense? I'll answer you that it is. Make it mandatory No, for your it is department not to pay. today's problem. It is a problem is continued. The other, see, for example, I'll tell you one thing. We are giving 4,20,000 crores approximately, maybe one this thing, to the central government. How much money they are giving back is only 60,000 rupees. If they give more to us, see, we are the number 2 in the entire country as per the tax contribution is concerned. If you give more, we will give more to our rural development, more to our irrigation. These are all not, they are not using it. This is for a public purpose. And tomorrow, because they are given the dues, I cannot go and cut it because I have to take the public interest also. It is very easy to say, and it is not that easy, but you are suggesting. So one last thing from my side, since all of us have to get smart meters eventually, is there any timeline you have set, as the government has said, because we've asked the question to department, as the government has said that by when all our meters will be replaced? We are Because not, that eventually we has are to be not going for into that. direction. See, we know to change all 2 cost 60 lakh consumers are there in Karnataka. To change all the meters is not easy. That's what you said is, it is going to be a very, very difficult for the consumers. That's why we are only, the thing is, Rakesh, only giving the new connection and the temporary. I agree. Future maybe you can plan, that is different. My No, question- future, I'll tell you. No, my before. Sir, yesterday press meeting, your MD itself is told, stage by stage we may think to Yes, replace. 100%. Correct. I'll Let- agree. see, sir, 1 minute. Now my question is very simple. Honorable sir told now, this tender call ಮಾಡಿದ್ದು ಸರ್ವಿಸ್ ಪ್ರೊವೈಡರ್ಗೆ ನಾವು ಜಾಯಿಂಟ್ ವೆಂಚರ್ಗೆ ಅಲ್ಲ ಅಂತ ನಿಮ್ಮ ಟೆಂಡರ್ ನೋಟಿಫಿಕೇಶನ್ ಹೇಳುತ್ತೆ. Selection of service provider for sale of smart meters to prospective consumers on the rate contract basis in the retail outset for arranging the power supply to new connections. I agree. This tender itself says supply, and your notification says this tender qualification ಏನು ಹೇಳುತ್ತೆ ಅಂದ್ರೆ he should be a manufacturer who is already produced around 10 lakhs worth of 10 lakh smart meters. 10 lakh. No. One minute. Smart meters irbo. Sir, 1 minute, sir. Sir, I am not completed my question. How long you take, Mr. Shetty? 1 minute, sir. You go to practice and people will come and sit in front of you. You go on like this. No, sir. ಬೇರೆಯವರಿಗೆ ಮಾಡುವಾಗ ನಿಮಗೆ ಮಜಾ ಆಗಿತ್ತು ನಿಮ್ಮ ಗವರ್ನಮೆಂಟ್. ನನಗಿಲ್ಲ. ನನಗೆ ಮಜಾ ಇಲ್ಲ. ಅಲ್ಲ ನೀವು ಹೇಳಿದ್ರಿ ಪವರ್ ಟಿವಿ ಇಸ್ ವೆರಿ ಗುಡ್ ಟಿವಿ ಅಂತ. ಈಗ ನಿಮಗೆ ಕೇಳುವಾಗ ನಿಮಗೆ ಯಾಕೆ ಪ್ರಾಬ್ಲಮ್ ನನಗೆ ಕೇಳಿದ ಪ್ರಾಬ್ಲಮ್. Please answer. I am your good friend, sir. No, I will sit here. I may be fooled, sir. No, you are not fooled. I may be, sir. I agree. You should explain. No, I want to. Allow me to question. No, you. Please allow me to question. I will allow you. I beg you, sir. I will allow you, but don't tell. Sir, allow me to question. Okay. Sir. Allow me to question. Yeah. Your own notification says qualification ಆಗುವನು 10,000 ಮ್ಯಾನುಫ್ಯಾಕ್ಚರ್ ಮಾಡಿರಬೇಕು, 10 ಲಕ್ಷ ಸಪ್ಲೈ ಮಾಡಿರಬೇಕು, ಅವನು ISI 644 ಅಲ್ಲಿ ಟ್ರೇಡ್ ಮಾರ್ಕ್ ಇರಬೇಕು ಅವನಿಗೆ, ಅದ ನಂತರ ಅವನ 1 ಲಕ್ಷ ಮೀಟರ್ಗಳು ರನ್ನಿಂಗ್ ಅಲ್ಲಿ ಇರಬೇಕು 1 ಇಯರ್ ಅಂತ ಹೇಳ್ತಾರೆ. ನಿಮ್ಮ ಸರ್ 1 ಮಿನಿಟ್ ಸೆಕೆಂಡ್ ನಿಮ್ಮ ಓನ್ ಸರ್ 1 ಮಿನಿಟ್ ನಿಮ್ಮ ಓನ್ SR ರೇಟ್ ಗವರ್ನಮೆಂಟ್ SR ರೇಟ್ ಆನ್ ಮೀಟರ್ Smart meter.
ಸ್ಮಾರ್ಟ್ ಮೀಟರ್ SR rate is on smart meter. ಅಲ್ಲಿ explain, ನಿಮ್ಗೆ ಗೊತ್ತಿಲ್ಲ ಇರ್ಬೇಕು, ಅವ್ರು ಹೇಳಿಲ್ಲ ಸರ್, ನಾನು ಹೇಳ್ತೇನೆ. ಸ್ಮಾರ್ಟ್ ಮೀಟರ್ ಫಾರ್ ಸಿಂಗಲ್ ಫೇಸ್ ಗವರ್ಮೆಂಟ್ SR rate is 2,431 rupees. That is 4 years back. Sir, after this, please take question from national media. Last question. They're already ನಾವು ನೀವು ಕೇಳಿದ ಅದಕ್ಕೆಲ್ಲ ಈಗ ಆನ್ಸರ್ ಮಾಡ್ತೀವಿ, ನಂತರ ಬೇರೆಯವ್ರಿಗೆ ಅವಕಾಶ ಕೊಡು. ಅವ್ರಿಗೆ ಆನ್ಸರ್ ಮಾಡ್ಬಿಡ್ತೀವಿ. ನಾವು ಹೇಳಿದ್ದು ಮ್ಯಾನುಫ್ಯಾಕ್ಚರರ್ಸ್ಗೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ನ ಅದರಲ್ಲಿ ಟೆಂಡರ್ ಡಾಕ್ಯುಮೆಂಟ್ ಹಾಕಲಾಗಿದೆ. ಅಂದರೆ ಈಸ್ ಅ ಸಿಸ್ಟಮ್ ಇಂಟಿಗ್ರೇಟರ್, ಟೆಂಡರ್ ನಮ್ಮಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಈಸ್ ಅ ಸಿಸ್ಟಮ್ ಇಂಟಿಗ್ರೇಟರ್. ಈ ಶುಡ್ ಹ್ಯಾವ್ ಟೈ ಅಪ್ ಅಗ್ರಿಮೆಂಟ್ ವಿತ್ ದಿ ಮ್ಯಾನುಫ್ಯಾಕ್ಚರರ್. Whether it is specified in tender, is a system integrator, he has to have joint venture with somebody. Yeah, tie up agreement ಅಂತಿದೆ. Yes. Alala, whether can you show me that tender, which are things you can show me? Details they will give. That will. Yeah, So but ಅದು amendment ಹೇಳಿದ್ರಲ್ಲ, KW4 joint venture is available. Can you give me that? Now, that is showing you. Let's show me that. I'll give you. Good. So, ಅದು See, he is also, you are, normally you won't attend the press conference. I think No, first no, time. I'm very eager, sir. No, sir, finish this last question, sir. ನೋಡ್ರಿ, ಏನ್ ಬೆಳಕಿಗೆ ತಗೊಂಡ್ಬರ್ಲಿಲ್ಲ, ಸುಮ್ಮನೆ ಹೇಳ್ಬೇಡ್ರಿ. ಏನ್ ಬೆಳಕಿಗೆ ತಗೊಂಡ್ಬಂದಿದ್ರ, ಏನ್ ಬೆಳಕಿಗೆ ತಗೊಂಡ್ಬಂದಿದ್ರ, ಯಾವ್ದು ಕತ್ತಲಿತ್ತು ನೋಡ್ರಿ. ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಕೂತಿದ್ದೀನಿ, ನಾನು ನಿಮಗೂ ಅವತ್ತು ಆನ್ಸರ್ ಮಾಡಿದ್ದೀನಿ. ಯಾವುದು ಗುಟ್ಟಾಗಿಲ್ಲ, ಯಾವುದು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇವತ್ತೇನಾದರೂ ನಮಗೆ ಆ ಥರ ಮಾಡಬೇಕಾಗಿದೆ, 2,16,00,000 ಟ್ರಾನ್ಸ್ಮಿಟರ್ ಚೇಂಜ್ ಮಾಡಬೇಕು ಇದಿತ್ತು, ನಮಗೆ ಡೈರೆಕ್ಷನ್ ಇತ್ತು ಸೆಂಟ್ರಲ್ ಗೌರ್ಮೆಂಟಿಂದ. ನಾವು ತೊಗೊಂಡಿದ್ದೀವಾ? ನಾವು ಆ ಥರ ಮಾಡೋದು. ನಿಮಗೆ ಯಾವುದೋ ವಿಚಾರದಲ್ಲಿ ಎಲ್ಲ ಕತ್ತಲೆಯಲ್ಲಿ ಇಟ್ಟಿದ್ದೀವಿ. ಏನು ಕತ್ತಲೆಯಲ್ಲಿ ಏನಿತ್ತು? ಎಲ್ಲ ಬೆಳಕಿಗೆ ಓಪನ್ ಆಗಿ ಮಾಡಿದ್ವಿ. ಆಸ್ ಪರ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಚುಲಿ ವಿ ಆರ್ ಡೂಯಿಂಗ್ ಇಟ್. ಡೋಂಟ್ ಪುಟ್ ಅಲಿಗೇಷನ್ ಆನ್ ಮೀ. ನೋಡಿ, ಅದಕ್ಕೆ ನಾನು ಅವ್ರಿಗೆ ಚಾನ್ಸ್ ಕೊಡ್ತಾ ಇದ್ದೇನಿಲ್ಲ. ಈಗ ಅವ್ರು ಕೇಳ್ತಾ ಇದ್ದಾರೆ, ಬನ್ನಿ ಎದ್ದು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಅವ್ರು ಬರೋದೆಲ್ಲ ಬಂದಿದ್ದಾರೆ ಅಂತ ಆನ್ಸರ್ ಮಾಡ್ತೀನಿ, ಮಾಡಿಸ್ಕೊಡ್ತೀನಿ. ಒಂದು ನಿಮಿಷ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ. ಹೇಳಿ. ಸೊ ತಾವು ಹೇಳಿದ್ದು ವಿತ್ ದಿ ಮೀಟರ್ ಮ್ಯಾನುಫ್ಯಾಕ್ಚರರ್ಸ್ ಆಸ್ ಪರ್ ದಿ ಸ್ಪೆಸಿಫಿಕೇಶನ್ಸ್ ಅಂಡ್ ಆಲ್ಸೋ AMI ಪ್ರೊವೈಡರ್, ಸರ್ವಿಸ್ ಪ್ರೊವೈಡರ್ ಅಂತಿದೆ. ಸೊ ಅಲ್ಲಿಗೆ ಮ್ಯಾನುಫ್ಯಾಕ್ಚರರ್ಗೆ ಏನು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇರಬೇಕು ಅಂತಿದೆ, ದಟ್ ದೇ ಶುಡ್ ಹ್ಯಾವ್ ಪ್ರೊಡ್ಯೂಸ್ 10 lakh meters, as you said. ಅದು ಇನ್ಸ್ಟಾಲ್ ಆಗಿರಬೇಕು ಫಾರ್ ದ ಪಾಸ್ಟ್ 10 years. ಅದರಲ್ಲಿ ಮಿನಿಮಮ್ 1 lakh meters should be communicating. They should be operating and communicating ಇದೆ. ಸೊ ಅಂಥವ್ರ ಜೊತೆಗೆ ದಿಸ್ ಸಿಸ್ಟಮ್ ಇಂಟಿಗ್ರೇಟರ್ ಹ್ಯಾಸ್ ಟು ಹ್ಯಾವ್ ಅ ಟೈ-ಅಪ್. Sir, I'll give you one notification. We will come back to you. We will come back to your question. ಟೆಂಪರರಿ ಕನೆಕ್ಷನ್ಸ್ಗೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಸ್ ಕಂಪಲ್ಸರಿ ಅಂತ ಹೇಳಿದಿರಾ, ಬಟ್ ಪರ್ಮನೆಂಟ್ ಕನೆಕ್ಷನ್ಸ್ಗೆ ಆರ್ ಯು ಗಿವಿಂಗ್ ಕನ್ಸ್ಯೂಮರ್ಸ್ ಅ ಚಾಯ್ಸ್ ಟು either get a prepaid smart meter or postpaid smart meter? See, that is a choice is there. Prepaid or postpaid, that's the choice. Whatever they want, they can opt. Smart meters will have features by which you can go into postpaid mode or prepaid. Just like your mobile device. Mobile charge ಮಾಡ್ತೀವಿ. Mobile. Okay. ರಾಜಶ್ರೀಗೆ ನೀವು ಇದು ಮಾಡಿದಾಗ ಆಫರ್ ಮಾಡಿದಾಗ ಇವಾಗ ನಾವು ಆಫರ್ ಮಾಡಿದ್ವಿ, ಸುಮ್ಮನೆ ಎಲ್ಲ ಹೇಳ್ಬೋದು. ಕಂಪನಿ ವಿಚಾರ ನಿಮಗೆ ಗೊತ್ತು ನನಗಿಂತ. ನೋಡ್ರಿ ರಾಜೇಶ್ ಶೆಟ್ರೆ, ನಾನು ಕೇಳಿ ಇವತ್ತು ಇಲ್ಲಿ ತನಕ ಅದರ ಓನರ್ನಾಗಲಿ ನೋಡಿ, ಒಂದು ನಿಮಿಷ, ಒಳ್ಳೆ ಕಂಪನಿ ಬಿಟ್ಟರೆ ನಮ್ಮ ಟೆಂಡರಲ್ಲಿ ಪ್ರಾಸೆಸ್ ಪ್ರಕಾರ ಫುಲ್ಫಿಲ್ ಮಾಡಿದ್ದಾರೆ, ಡ್ಯೂ ಪ್ರೋಸೆಸ್ ಆಗಿದೆ, ಅದರ ಪ್ರಕಾರ ಸೆಲೆಕ್ಟ್ ಮಾಡೋ ಒಳ್ಳೆ ಕಂಪನಿಯೇ ಕೊಟ್ಟಿರಬೇಕಾಗ್ತದೆ. ಓಕೆ, ರೂಲ್ಸ್ ಪ್ರಕಾರ ಒಟ್ಟು ನೀವು 4 ಲಕ್ಷ ಇದು ಮಾಡಿದ್ದೀರಾ ಸ್ಮಾರ್ಟ್ ಮೀಟರ್ಸ್ನ ಚೇಂಜ್ ಮಾಡಬೇಕು ಅಂತ ನಿಮ್ಗೆ ಇಲ್ಲ, ಆ ಥರ ಇಲ್ಲ. ನೀವು ದೇರ್ ಯು ಆರ್ ಗೋಯಿಂಗ್ ರಾಂಗ್. ನಾವೇನು ಹೇಳ್ತೀವಿ, ನಾಳೆ ಕೇಳಿ ನಾಳೆ ಯಾರೆಲ್ಲ ಹೊಸದು ಕೇಳ್ತಾರೆ, ಅದು 4 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು, 3 ಲಕ್ಷ ಇರ್ಬೋದು, ವಿ ಡೋಂಟ್ ನೋ. ನಾವೊಂದು ಅಸೆಂಪ್ಷನ್ ಮೇಲೆ 4 ಲಕ್ಷ ಇರ್ಬೋದು ಅಂತ ಹೇಳಿದ್ವಿ ಹೊರತು
ಅದು ಎಷ್ಟು ಬೇಕಾದ್ರೂ ಆಗ್ಬೋದು. ಯಾವುದೋ ಟೆಂಡರ್ ಕೊಟ್ಟಿದ್ದು ಇಷ್ಟಕ್ಕೆ ಅಂತ ಮಾಡಲಿಲ್ಲ. ಅದು assumption ಮಾಡಿದ್ದೀರಾ ಅದನ್ನು 80% ಇವ್ರಿಗೆ ಇದು ಕೊಡೋದಕ್ಕೆ ಅಂದರೆ ಯಾರು ಟೆಂಡರಿಗೆ ಬರ್ತಾರೆ ಅವರಿಗೆ ಆಫರ್ ಮಾಡೋದಕ್ಕೆ 80% ಅವರು ಸ್ಮಾರ್ಟ್ ಮೀಟರ್ಸ್ ಇದಿಲ್ಲ. ಮೀಟರ್ಸ್ನ ಚೇಂಜ್ ಮಾಡೋದಕ್ಕೆ ಎಸ್ ಯು ಆರ್ ರೈಟ್. ಎಸ್ ಇದೇ ರಾಜಶ್ರೀಗೆ 2 ವರ್ಷ ಅಥವಾ 3 ವರ್ಷ ನೀವು ಇದು ಕೊಟ್ಟು ಅಂದರೆ 2 ವರ್ಷ ಅಥವಾ 3 ವರ್ಷ ಅಸಂಪ್ಷನ್ ಮಾಡ್ಕೊಂಡಿದ್ರೆ 1 ವರ್ಷ ಕ್ವಾಲಿಫೈ ಆಗ್ತಿದ್ರ ಅಂತ ನಾವು ಹೇಳ್ತಾ ಇರೋದು 1 ವರ್ಷದ್ದು ತಗೊಂಡಿದ್ದೀವಿ. ನೀವು ಮಾಡಿದ್ರೆ ನಮ್ಮ ಆಕ್ಟ್ ಪ್ರಕಾರ ಇದರ ಪ್ರಕಾರ 1 ವರ್ಷ ತೆಗಿಬೇಕಂದಿದೆ. ಅದು ಅವ್ರು ಹೇಳ್ತಾರೆ ಮೊದಲೇ, ಪಂಕಜ್ ಪಾಂಡೆ ಅವರು ಹೇಳಿದ್ದಾರೆ. ಅದರ ಪ್ರಕಾರ ಅವರು 80% ನಮ್ಮ ಇದರ ಪ್ರಕಾರ ಕ್ವಾಲಿಫಿಕೇಶನ್ ಆಗಲಿಕ್ಕೆ ಅವ್ರು ಮಾಡಿದ್ದಾರೆ. ಬಟ್ ಅದೇ 2 ಅಥವಾ 3 ಇಯರ್ಸ್ ಆಗಿದ್ರೆ ರಾಜಶ್ರೀ ಕ್ವಾಲಿಫೈ ಆಗ್ತಿದ್ರು ಅನ್ನೋದು 2-3 ಇಯರ್ಸ್ ಇಲ್ಲ, ಅವ್ರು ಹೇಳಿದನೇ ಮಾಡ್ತೀವಿ ನಾವು. ಆಸ್ ಪರ್ ದ ಆ್ಯಕ್ಟಲ್ಲೇ ಮಾಡಿದ್ವಿ. ಅವರಿಗೆ ರಾಜಶ್ರೀಗಾಗಿ ಮಾಡಲಿಲ್ಲ. ಡೋಂಟ್ ಬಿ ಅಂದ್ರೆ ಅದು ರಾಜಶ್ರೀಗಾಗಿ ಮಾಡಲಿಲ್ಲ. ಆಸ್ ಪರ್ ದ ಆ್ಯಕ್ಟ್ 1 ವರ್ಷ ತಗೊಂಡಿದ್ದು ಅದು 1 ವರ್ಷ ತಗೊಂಡಿದ್ದು. ಎಷ್ಟು ಬರ್ಬೇಕಾ? ಆಯ್ತಾ? ಏನು ರಾಜಶ್ರೀ ಕಂಪನಿ ಬಿಡ್ ಕೆಪಾಸಿಟಿ ಇಲ್ಲದೆ ಇರುವಂತ ಕಂಪನಿಗೆ ಕೊಟ್ಟಿದ್ದೀರಿ ಅಂತಕ್ಕಂಥ ಒಂದು ಆರೋಪ. ದಟ್ ಇಸ್ ನಾಟ್ ಟ್ರೂ. ಎಷ್ಟಿತ್ತು ಆಗಿದ್ರೆ ನೋಡಿ, ಆರೋಪ ತಳ್ಳಿ ಹಾಕ್ತೀನಿ. ನಮಗೆ ಪ್ರೀ ಕ್ವಾಲಿಫಿಕೇಶನ್ ಪ್ರಕಾರ ರಾಜಶ್ರೀ ಇಸ್ ಕ್ವಾಲಿಫೈಡ್ ಟು ಎಂಟರ್ ಇಟ್ ಟು ಟೆಂಡರ್ ಡಾಕ್ಯುಮೆಂಟೇಶನ್. ಅದಿಲ್ಲ ಅಂದ್ರೆ ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ. ಆಯ್ತಾ? ನೋಡಿ, ಅದೆಲ್ಲ ಸತ್ಯಕ್ಕೆ ದೂರ. ಕೇಳಿ ಅದರಲ್ಲಿ ನಮ್ಮ ಪ್ರೀ ಕ್ವಾಲಿಫಿಕೇಶನ್ ಅಲ್ಲಿ ಎಷ್ಟು ಟರ್ನ್ ಓವರ್ ಇದೆ, ಏನಿದೆ, ಅದ್ರ ಪ್ರಕಾರ ಇಲ್ಲ ಅಂತ ಹೇಳ್ಬಿಟ್ರೆ ನೀವು ಕೊಡಿ, ನಾನು ಅದಕ್ಕೆ ವಿಚಾರಿಸ್ತೀನಿ. ಇಲ್ಲ, ನನ್ನ ಪ್ರಕಾರ ಕರೆಕ್ಟ್ ಆಗಿದೆ, ಟರ್ನ್ ಓವರ್ಗೆಲ್ಲ ಕ್ವಾಲಿಫೈಡ್, ಅದು ಬೇಕಾದ್ರೆ ಕೊಡ್ತೀವಿ.